ನೀವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸ್ತಾ ಇದ್ದರೆ ಸಾಕು, ನೀವೇನು ಮಾಡೋದು ಬೇಡ. ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ ವಿಶ್ವಾಸವನ್ನು ಕ್ರಿಯೇಟ್ ಮಾಡ್ತಾರೆ. ವಿಶ್ವಾಸ ಇಲ್ಲ, ಯಾಕೆ? ಹಾರ್ಟ್ ಈಸ್ ನಾಟ್ ಓಪನ್ ಫಾರ್ ದ ವರ್ಡ್ ಆಫ್ ಗಾಡ್. ಹೃದಯಗಳು ದೇವರ ವಾಕ್ಯಕ್ಕೆ ಕೊಡಲಿಕ್ಕೆ ಮನಸ್ಸಿಲ್ಲ ನಮಗೆ. ಕ್ರಿಸ್ತನಾಗಿದ್ದು ಕ್ರಿಸ್ತನ ಆನಂದ ಇಲ್ಲದೆ ಬದುಕೋದು, ನರಕಕ್ಕೆ ಹೋಗೋದು ಎರಡೂ ಒಂದೇನೆ. ನಿಜವಾದ ಕ್ರೈಸ್ತ ವಿಶ್ವಾಸಿಯ ಸೌಂದರ್ಯ, ಬ್ಯೂಟಿ ಏನು ಕೇಳಿದರೆ ಯೇಸು ಕ್ರಿಸ್ತನ ಸಾನ್ನಿಧ್ಯ, ನಿನ್ನ ಒಳಗಡೆ ವಾಸಿಸುವ ತ್ರಯೇಕ ದೇವರ ಸಾನ್ನಿಧ್ಯ. ಕ್ರೈಸ್ಟ್ ಈಸ್ ಆರ್ ಸೇವಿಯರ್, ಬಟ್ ನಾಟ್ ಓನ್ಲಿ ದ ಸೇವಿಯರ್, ಹಿ ಮಸ್ಟ್ ಬಿ ದ ಲಾರ್ಡ್. ಅವರು ನಮಗೆ ಪ್ರಭು ಕೂಡ ಆಗಿರಬೇಕು. ಪ್ರಭು ಆಗಿದ್ದಾರೆ. ಕ್ವಶನ್, ಹಿ ಈಸ್ ಯೋರ್ ಲಾರ್ಡ್? ಇಂದು ಯೇಸು ನಿನ್ನ ಯಜಮಾನ ಆಗಿದೆ. ಕ್ರೈಸ್ಟ್ ಇಸ್ ದ ಓನ್ಲಿ ಟ್ರೂ ಹೆಡ್ ಆಫ್ ಹಿಸ್ ಟ್ರೂ ಬಾಡಿ ಚರ್ಚ್, ಆ್ಯಂಡ್ ಯು ಆರ್ ದ ಚರ್ಚ್ ಆಫ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನ ದೇಹ ನಾವು ಆಗಿದ್ದರೆ, ದೇಹದ ಅಂಗಾಂಗಗಳು ನಾವು ಆಗಿದ್ದರೆ, ನನ್ನ ತಲೆ ಯೇಸು ಆಗಿರಬೇಕು, ನನ್ನ ಯಜಮಾನ ಯೇಸು ಆಗಿರಬೇಕು. ಎಲ್ಲ ಇನ್ಫಾರ್ಮೇಷನ್ ಬರೋದು ತಲೆಯಿಂದ ಬರೋದು, ದೇಹದಿಂದ ಬರೋದಿಲ್ಲ. ಗಾಡ್ ಈಸ್ ರಿಯಲ್, ಗಾಡ್ ಈಸ್ ಅಲೈವ್. ದೇವರು ನಿಜವಾಗಲೂ ಇದ್ದಾರೆ, ಅವರು ಜೀವಂತವಾಗಿದ್ದಾರೆ. ಆ ದೇವರು ನಮ್ಮೆಲ್ಲರೊಂದಿಗೂ ಮಾತನಾಡ್ತಾರೆ, ಪ್ರತಿಯೊಬ್ಬರೊಂದಿಗೂ ಮಾತಾಡ್ತಾರೆ. ದೇವರ ಮಾತಿಗೆ ನಾವು ನಿಜವಾಗಲೂ ಕಿವಿಗೊಡೋದಾದರೆ ನಮ್ಮ ಜೀವಿತಗಳು ಬದಲಾಗುತ್ತದೆ. ನಮ್ಮ ಜೀವನ ಬದಲಾಯಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ಮಾಡ್ತೀವಿ, ಎಷ್ಟೋ ಪ್ರಯತ್ನ ಪಡ್ತೀವಿ, ಆದರೆ ಏನೂ ಆಗಿರೋದಿಲ್ಲ. ನಿಜವಾಗಲೂ ಇವತ್ತು ನೀವು ಆಲಿಸುವಂಥ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಅದನ್ನು ನಂಬೋದಾದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಆ ದೇವರ ಕಾರ್ಯವನ್ನು ನಮಗೆ ನೋಡಲಿಕ್ಕಾಗುತ್ತೆ, ದೇವರ ಮಹಿಮೆಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ದೇವರು ನಂಬಿಗಸ್ತರು. ಗಾಡ್ ಈಸ್ ಫೇತ್ಫುಲ್. ದೇವರು ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಆದರೆ ನಾವು ಮೋಸ ಹೋಗಿದ್ದೀವಿ, ಎಷ್ಟೋ ಜನ ಮೋಸ ಹೋಗ್ತಾನೇ ಇದ್ದೀವಿ. ಕಾರಣ ಏನು ಅಂದರೆ ನಮಗೆ ದೇವರಲ್ಲಿ, ದೇವರ ವಾಕ್ಯದಲ್ಲಿ ನಿಜವಾದ ಒಂದು ವಿಶ್ವಾಸ, ನಂಬಿಕೆ ಇಲ್ಲದೆ ಇರೋದರಿಂದ. ಈ ಒಂದು ಸಮಯದಲ್ಲಿ ನಾವು ಆಲಿಸುವಂಥ ದೇವರ ವಾಕ್ಯಗಳು ನಮ್ಮಲ್ಲಿ ವಿಶ್ವಾಸವನ್ನು ಉಂಟು ಮಾಡುತ್ತೆ. ಆ ಒಂದು ವಿಶ್ವಾಸದ ಫಲವಾಗಿ ದೇವರ ಸಾನ್ನಿಧ್ಯ ನಮಗೆ ಅನುಭವಿಸ್ಲಿಕ್ಕಾಗತ್ತೆ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ದೇವರ ಸಾನ್ನಿಧ್ಯ ಹೇಗೆ ಅನುಭವಿಸ್ಲಿಕ್ಕಾಗುತ್ತೆ ಅಂದರೆ ವಿಶ್ವಾಸದ ಮುಖಾಂತರ. ಬೇರೆ ಯಾವ ರೀತಿಯಲ್ಲೂ ಕೂಡ ದೇವರ ಸಾನ್ನಿಧ್ಯವನ್ನು, ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೀವಿ, ಒಂದು ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ. ಜೀವನ ಯಾಕಪ್ಪ ಅನ್ನೋ ಪ್ರಶ್ನೆಯಲ್ಲಿ ಎಷ್ಟೋ ಜನ ಬದುಕ್ತಾ ಇರ್ತಾರೆ, ನಿರಾಶೆಯಲ್ಲಿ ಬದುಕ್ತಾ ಇರ್ತಾರೆ, ಭಯದಲ್ಲಿ ಬದುಕ್ತಾ ಇರ್ತಾರೆ. ಕಾರಣ ಏನು? ದೇವರ ಸಾನ್ನಿಧ್ಯ ಅವರಿಗೆ ಅಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ವೈ? ಯಾಕೆ? ದೇರ್ ಇಸ್ ನೋ ಫೇತ್. ವಿಶ್ವಾಸ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸುವಾಗ, ಶ್ರದ್ಧೆಯಿಂದ ಆಲಿಸುವಾಗ, ಆ ವಾಕ್ಯ ನಮ್ಮಲ್ಲಿ ಏನು ಕ್ರಿಯೆ ಮಾಡುತ್ತೆ ಅಂದರೆ ಇಟ್ ವಿಲ್ ರಿಲೀಸ್ ಫೇತ್ ಇನ್ ಯು. ವೆನ್ ಯು ಹಿಯರ್ ದ ವರ್ಡ್ ಆಫ್ ಗಾಡ್, ಹೋಲಿ ಸ್ಪಿರಿಟ್ ವಿಲ್ ರಿಲೀಸ್ ಫೇತ್ ಇನ್ ಯುವರ್ ಹಾರ್ಟ್ಸ್. ನೀವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸ್ತಾ ಇದ್ದರೆ ಸಾಕು, ನೀವೇನು ಮಾಡೋದು ಬೇಡ. ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ ವಿಶ್ವಾಸವನ್ನು ಕ್ರಿಯೇಟ್ ಮಾಡ್ತಾರೆ. ಗಾಡ್ ಇಸ್ ದ ಕ್ರಿಯೇಟರ್ ಆಫ್ ಫೇತ್. ಜೀಸಸ್ ಇಸ್ ದ ಕ್ರಿಯೇಟರ್ ಆಫ್ ಫೇತ್. ವಿಶ್ವಾಸ ಹುಟ್ಟಿಸ್ಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ, ಯಾವ ಮನುಷ್ಯನಿಗೂ ಆಗೋದಿಲ್ಲ. ವಿಶ್ವಾಸವನ್ನು ನಮ್ಮಲ್ಲಿ ಹುಟ್ಟಿಸೋ ದೇವರೇನೆ. ಹೇಗೆ ಹುಟ್ಟಿಸ್ತಾರೆ? ಯಾವಾಗ ಹುಟ್ಟಿಸ್ತಾರೆ ಅಂದರೆ ನೀವೇನು ಮಾಡೋದು ಬೇಡ. ಅದಕ್ಕೆ ದೇವರ ಮಾತನ್ನು ಕೇಳ್ತಾ ಇರಬೇಕಾದ್ರೆ ದೇವರೇ ನಮ್ಮಲ್ಲಿ ವಿಶ್ವಾಸ ಹುಟ್ಟಿಸ್ತಾರೆ. ದೇವರು ನಮ್ಮಲ್ಲಿ ವಿಶ್ವಾಸ ಹುಟ್ಟಿಸಿದಾಗ ನಮ್ಮಲ್ಲಿ ಏನು ಬರುತ್ತೆ? ವಿಶ್ವಾಸ ಬರುತ್ತೆ. ನಮ್ಮಲ್ಲಿ ವಿಶ್ವಾಸ ಬಂದಮೇಲೆ ನಮಗೇನು ಲಾಭ? ದೇವರು ಸಿಗ್ತಾರೆ, ನಮಗೆ ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗತ್ತೆ, ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನೋಡಲಿಕ್ಕಾಗತ್ತೆ. ಅದನ್ನೇ ಮಾರ್ತಾ ಮರಿಯಳಿಗೆ ಯೇಸು ಸ್ವಾಮಿ ಅಂದು ಹೇಳಿದರು. ಯೋಹಾನನ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ನೀನು ವಿಶ್ವಾಸ ಇಡೋದಾದರೆ ನೀನು ದೇವರ ಮಹಿಮೆ ನೋಡ್ತೀಯ. ದೇವರ ಮಹಿಮೆ ಅಂದರೆ ಏನು ಗೊತ್ತಾ? ದೇವರ ಒಳಿತು, ದ ಗುಡ್ನೆಸ್ ಆಫ್ ಗಾಡ್. ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ವ್ಯಕ್ತಿಗಳ ಜೀವಿತದಲ್ಲಿ ಸೈತಾನನ ಕಾರ್ಯವನ್ನು ನೋಡಲಿಕ್ಕಾಗ್ತದೆ. ಪಿಶಾಚಿಯ ಕಾರ್ಯಗಳು, ಕೆಟ್ಟ ಕಾರ್ಯಗಳು, ಕುಡುಕುತನ, ವ್ಯಭಿಚಾರ, ಹೊಡೆದಾಟ, ಬಡದಾಟ, ಜಗಳ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲ ಥರದ ಅಶುದ್ಧತೆ, ಅನೀತಿ ನಮಗಿವತ್ತು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ. ಕಾರಣ ಏನು?
ಕಾರಣ ಏನು ಅಂದರೆ ದೇವರ ಸಾನ್ನಿಧ್ಯ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಗ್ಲೋರಿ ಆಫ್ ಗಾಡ್ ಇನ್ ದರ್ ಫ್ಯಾಮಿಲೀಸ್, ಇನ್ ದರ್ ಹಾರ್ಟ್ಸ್. ಹೃದಯಗಳಲ್ಲಿ, ಕುಟುಂಬಗಳಲ್ಲಿ ದೇವರ ಮಹಿಮೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಚರ್ಚಿಗೆ ಹೋಗ್ತಾ ಇಲ್ವಾ? ಹೋಗ್ತಾ ಇದ್ದೀವಿ. ಪ್ರಾರ್ಥನೆಗಳು ಮಾಡ್ತಾ ಇಲ್ವಾ? ಮಾಡ್ತಾನೇ ಇದ್ದೀವಿ. ಬೈಬಲ್ ಓದಲ್ವಾ? ಓದ್ತೀವಿ. ಆದರೆ ಏನಿಲ್ಲ, ವಿಶ್ವಾಸ ಅನ್ನೋದಿಲ್ಲ. ವಿಶ್ವಾಸ ಇಲ್ಲ. ಯಾಕೆ? ಹಾರ್ಟ್ ಈಸ್ ನಾಟ್ ಓಪನ್ ಫಾರ್ ದ ವರ್ಡ್ ಆಫ್ ಗಾಡ್. ಹೃದಯಗಳು ದೇವರ ವಾಕ್ಯಕ್ಕೆ ಕೊಡಲಿಕ್ಕೆ ಮನಸ್ಸಿಲ್ಲ ನಮಗೆ. ಎಲ್ಲಿವರೆಗೆ ನಮ್ಮ ಹೃದಯಗಳನ್ನು ದೇವರ ವಾಕ್ಯಕ್ಕೆ ನಾವು ಓಪನ್ ಮಾಡಿ ಕೊಡೋದಿಲ್ವೋ ಅಲ್ಲಿಯವರೆಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಹೊರಗಡೆ ಇರ್ತಾರೆ, ನೀವು ಒಳಗಡೆ ಇರ್ತೀರಿ. ಪ್ರಯೋಜನ ಇಲ್ಲ. ಬಾಗಿಲು ತಟ್ತಾ ಇರ್ತಾರೆ. ಯೇಸು ಸ್ವಾಮಿ ಹೇಳ್ತಾರಲ್ವಾ, ನಾನು ಇಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ ಬಾಗಿಲು ತೆಗೆದ್ರೆ ನಾನು ಮನೆ ಒಳಗಡೆ ಬರ್ತೀನಿ. ಇಲ್ಲ, ನೀವು ಮಾತ್ರ ಮನೆ ಒಳಗಡೆ ಇರ್ತೀರಿ, ಕುಸ್ತಿ ಆಡ್ಕೊಂಡಿರ್ತೀರಿ, ಕುಡ್ಕೊಂಡಿರ್ತೀರಿ, ಮಾಟ ಮಂತ್ರ ಮಾಡ್ಕೊಂಡಿರ್ತೀರಿ, ನೆಮ್ಮದಿ ಇಲ್ಲದೆ ಇರ್ತೀರಿ, ಶಾಂತಿ ಇಲ್ಲದೆ ಇರ್ತೀರಿ. ಶಾಂತಿ ಕೊಡುವ ದೇವರು ನಾನು, ಸಮಾಧಾನದ ಅರಸನು ನಾನು. ನಾನು ಬಾಗಿಲು ತಟ್ತಾ ಇರ್ತೀನಿ ಹೊರಗಡೆ. ಯಾರಾದರೂ ನನ್ನ ಸ್ವರವನ್ನು ಆಲಿಸಿ. ಏನನ್ನು ಆಲಿಸಿ? ನನ್ನ ಸ್ವರವನ್ನು ಆಲಿಸಿ. ಪ್ರಕಟಣೆ 3:20 ನಾವು ಓದ್ತೀವಿ ಆ ವಾಕ್ಯವನ್ನು. ವಾಕ್ಯ ಓದಿ ಸ್ಟಾರ್ಟ್ ಮಾಡೋಣ ನಾವು. ಇಗೋ ಬಾಗಿಲ ಬಳಿ ನಿಂತು, ಬಾಗಿಲ ಬಳಿ, ಯಾವ ಬಾಗಿಲ ಬಳಿ? ನಮ್ಮ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಈ ಮಾತನ್ನು ಹೇಳ್ತಾ ಇರೋದು ಯಾರು ಗೊತ್ತಾ? ಯೇಸು ಸ್ವಾಮಿ. ಈ ಮಾತನ್ನು ಹೇಳ್ತಾ ಇರೋದು ಯಾರು? ಯೇಸು ಸ್ವಾಮಿ. ಇಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆ ಒಳಗೆ ಪ್ರವೇಶಿಸುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಈಗ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಹೊರಗಡೆ ತಟ್ತಾ ಇದ್ದಾರೆ. ಈಸ್ ನಾಕಿಂಗ್ ಅಟ್ ದ ಡೋರ್ ಆಫ್ ಯುವರ್ ಹಾರ್ಟ್ಸ್. ನಮ್ಮ ಹೃದಯದ ಬಾಗಿಲಲ್ಲಿ ತಟ್ತಾ ಇದ್ದಾರೆ. ಹೇಗೆ ತಟ್ತಾ ಇದ್ದಾರೆ? ಥ್ರೂ ಹಿಸ್ ವರ್ಡ್ ಹಿ ಈಸ್ ನಾಕಿಂಗ್ ಎವ್ರಿ ಡೇ. ಅವರ ವಾಕ್ಯದ ಮುಖಾಂತರ ಪ್ರತಿದಿನ ನಮ್ಮ ಹೃದಯದ ಬಾಗಿಲನ್ನು ಅವರು ತಟ್ತಾ ಇದ್ದಾರೆ. ಯಾಕೆ ತಟ್ತಾರೆ ಗೊತ್ತಾ? ನನ್ನ ಒಳಗಡೆ ಬರಲಿಕ್ಕೆ. ಹಿ ವಾಂಟ್ಸ್ ಟು ಕಮ್ ಇನ್ ಸೈಡ್ ಆಫ್ ಯು. ನಾವೇನು ಮಾಡ್ತೀವಿ? ಅಲ್ಲೇ ಇರು ನೀನು, ಕೈ ಮುಕ್ಕೊಂಡು ಹೋಗ್ಬಿಡ್ತೀವಿ, ಕ್ಯಾಂಡ್ಲ್ ಅಂಟಿಸ್ಕೊಂಡು ಹೋಗ್ಬಿಡ್ತೀವಿ ಅಂತ ಕೈ ಮುಗಿದು ಕ್ಯಾಂಡ್ಲ್ ಅಂಟಿಸಿ ಹೋಗ್ತೀವಿ. ನೆಮ್ಮದಿ ಬರೋದಿಲ್ಲ. ನೀವೆಷ್ಟು ಕೈ ಮುಗಿದ್ರು, ಎಷ್ಟು ಕ್ಯಾಂಡ್ಲ್ ಅಂಟಿಸಿದ್ರು ಸಮಾಧಾನ ಸಿಗೋದಿಲ್ಲ. ಯಾಕೆ ಸಮಾಧಾನ ಸಿಗೋದಿಲ್ಲ ಅಂದರೆ, ಸಮಾಧಾನದ ಕರ್ತನನ್ನು ನೀನು ಹೊರಗಡೆ ಇಟ್ಟಿದೀಯಾ. ಜೀಸಸ್ ಇಸ್ ಔಟ್ಸೈಡ್ ಆಫ್ ಯುವರ್ ಲೈಫ್, ಆಫ್ ಯುವರ್ ಹಾರ್ಟ್, ಆಫ್ ಯುವರ್ ಫ್ಯಾಮಿಲಿ. ದೆರ್ ಈಸ್ ನೋ ಪೀಸ್. ಎಲ್ಲಿವರೆಗೆ ಯೇಸು ಕ್ರಿಸ್ತನನ್ನು ಹೊರಗಡೆ ಇಟ್ಟು ನೀನು ಬದುಕ್ತೀಯೋ ಅಲ್ಲೆಲ್ಲಿಯೋ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೆಮ್ಮದಿ ಇರೋದಿಲ್ಲ. ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಕ್ಯಾಂಡಲ್ ಅಂಟಿಸ್ತೀವಿ, ಕೈ ಮುಗಿತೀವಿ. ಆದರೆ ಯೇಸು ಹೊರಗಡೆ ಇದ್ದರೆ ನೆಮ್ಮದಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನರಲ್ಲಿ ನೆಮ್ಮದಿ ಇಲ್ಲದೆ ಇರಲಿಕ್ಕೆ ಕಾರಣ ಅದೇನೆ. ನೋಡುವಾಗ ಡೈಲಿ ಪ್ರೇಯರ್ ಮಾಡ್ತಾರೆ, ಡೈಲಿ ಚರ್ಚಿಗೆ ಹೋಗ್ತಾರೆ, ಬೈಬಲ್ ಓದ್ತಾರೆ, ಕ್ಯಾಂಡಲ್ ಅಂಟಿಸ್ತಾರೆ, ತಲೆ ಬೋಳಿಸ್ಕೊಳ್ತಾರೆ, ಕ್ರಿಸ್ಮಸ್ ಮಾಡ್ತಾರೆ, ಈಸ್ಟರ್ ಮಾಡ್ತಾರೆ, ಕಾಣಿಕೆ ಕೊಡ್ತಾರೆ, ದಶಾಂಶ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ವೈ? ದೆರ್ ಈಸ್ ನೋ ಪೀಸ್ ಇನ್ ದ ಫ್ಯಾಮಿಲಿ. ದೆರ್ ಈಸ್ ನೋ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ದೆರ್ ಈಸ್ ನೋ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಫಾದರ್ ಆ್ಯಂಡ್ ಮದರ್ ಆ್ಯಂಡ್ ಚಿಲ್ಡ್ರನ್. ತಂದೆ ತಾಯಿ ಮಕ್ಕಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಒಳ್ಳೆ ಫೆಲೋಶಿಪ್ ಇಲ್ಲ. ಫಿಯರ್ ವಾತಾವರಣ ಮನೆ ಒಳಗಡೆ. ಕಾರಣ ಏನು? ಕಾರಣ ಏನು ಅಂದರೆ, ಇದೆಲ್ಲ ಮಾಡ್ತೀವಿ ಆದರೆ ಯೇಸು ಹೊರಗಡೆ ಇದ್ದಾರೆ. ಯಾರ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಹೊರಗಡೆ ಇಟ್ಟಿದ್ದೀರೋ, ಇವತ್ತು ದೇವರ ಧ್ವನಿಯನ್ನು ಕೇಳಿಸ್ಕೊಂಡು ಅವರು ನಿಮ್ಮ ಹೃದಯದ ಬಾಗಿಲನ್ನು ನಾಕ್ ಮಾಡ್ತಾ ಇದ್ದಾರೆ. ಯೇಸುವೇ, ನಾನೇ ನಿಮ್ಮನ್ನು ಹೊರಗಡೆ ಇಟ್ಟಿದ್ದು, ಐ ಆಮ್ ಸಾರಿ, ಇಂದಿನಿಂದ ನೀವು ನನ್ನ ಒಳಗಡೆ ಬರಬೇಕು ಎಂದು ನೀವು ಆಸೆ ಪಡೋದಾದರೆ, ಯೇಸು ಹೇಳ್ತಾರೆ, ಬಾಗಿಲನ್ನು ತೆರೆದರೆ ಏನಂತೆ? ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಏನನ್ನೋ ಕೇಳಿಸ್ಕೊಂಡಲ್ಲ, ಅವರ ವಾಕ್ಯ, ಅವರ ಸ್ವರ, ಅವರ ವಾಕ್ಯನೇ ಅವರ ಸ್ವರ. ಓಕೆ, ಹಿಸ್ ವರ್ಡ್ ಈಸ್ ಹಿಸ್ ವಾಯ್ಸ್. ಗಾಡ್ಸ್ ವಾಯ್ಸ್ ಮೀನ್ಸ್ ಗಾಡ್ಸ್ ವರ್ಡ್. ದೇವರ ಸ್ವರವನ್ನು ಕೇಳಿಸಿಕೊಂಡು ಹೃದಯದ ಬಾಗಿಲನ್ನು ನೀನು ತೆರೆದು ಕೊಟ್ಟರೆ, ನಾನು ನಿನ್ನ ಒಳಗೆ, ನೀನೇ ಮನೆ, ನಿನ್ನ ಒಳಗಡೆ ನಾನು ಪ್ರವೇಶಿಸ್ತೇನೆ, ಅವನ ಸಂಗಡ ಊಟ ಮಾಡ್ತೇನೆ. ನೋಡಿ, ಯೇಸು ನಮ್ಮ ಒಳಗಡೆ ಬಂದ ಮೇಲೆ ಏನು ಮಾಡ್ತಾರೆ ಗೊತ್ತಾ? ಊಟ ಒಂದು ಫೆಲೋಶಿಪ್ ಸಂಕೇತ, ಒಂದು ಅನ್ಯೋನ್ಯತೆಯ ಸಂಕೇತ. ನಾವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀವಿ? ಊಟ ಮಾಡಲಿಕ್ಕೆ. ಕರೆಕ್ಟ್, ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ. ಯಾಕೆ ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ?
ಫೆಲೋಶಿಪ್, ಒಂದು ಅನ್ಯೋನ್ಯತೆ. ನಮಗೂ ಈ ಕುಟುಂಬದವರಿಗೆ ಇರ್ತಕ್ಕಂಥ ಒಂದು ಅನ್ಯೋನ್ಯತೆಯನ್ನು ಸೂಚಿಸ್ತದೆ. ನಾವು ಸಂತೋಷವಾಗಿ ಬಂದ್ವಿ, ಮನೆಯೆಲ್ಲ ನೋಡಿದ್ವಿ, ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ. ಇಟ್ ಶೋಸ್ ವಾಟ್? ಫೆಲೋಶಿಪ್, ಅನ್ಯೋನ್ಯತೆ. ನಾವು ಎಲ್ಲರೂ ಒಂದೇ, ನಾವು ಪರಸ್ಪರ ಪ್ರೀತಿಸ್ತೀವಿ, ನಾವು ಒಂದಾಗಿದ್ದೀವಿ ಎಂಬುದನ್ನು ಸೂಚಿಸ್ತದೆ ಒಟ್ಟಾಗಿ ಬಂದು ಊಟ ಮಾಡೋದು. ಅದೇ ರೀತಿ ಯೇಸು ಹೇಳ್ತಾರೆ, ಯಾರು ಹೃದಯವನ್ನು ನನಗೋಸ್ಕರ ತೆರೆದು ಕೊಡ್ತಿರೋ ನಾನು ನಿನ್ನ ಒಳಗಡೆ ಬರ್ತೀನಿ, ನಿನ್ನ ಒಳಗಡೆ ನಾನು ಬಂದು ನಿನ್ನೊಂದಿಗೆ ಅನ್ಯೋನ್ಯವಾಗಿ ಇರ್ತೀನಿ. ವೆನ್ ಯುವರ್ ಲೈಫ್ ಈಸ್ ಇನ್ ಫೆಲೋಶಿಪ್ ವಿತ್ ಜೀಸಸ್, ದೇರ್ ವಿಲ್ ಬಿ ಗ್ರೇಟ್ ಜಾಯ್ ಇನ್ ಯುವರ್ ಹೌಸ್, ಇನ್ ಯುವರ್ ಫ್ಯಾಮಿಲಿ, ಇನ್ ಯುವರ್ ರಿಲೇಷನ್ಶಿಪ್ಸ್. ಅದರ್ವೈಸ್ ನೋ ಜಾಯ್ ಎಟ್ ಆಲ್. ಓನ್ಲಿ ಕ್ರೈಯಿಂಗ್, ವೀಪಿಂಗ್, ಮೌರ್ನಿಂಗ್. ದುಃಖ, ಕಣ್ಣೀರು, ಬೇಜಾರು, ಚಾಡಿ ಹೇಳೋದು, ಕೋಪ ಮಾಡ್ಕೊಳ್ಳೋದು, ಡ್ರಿಂಕ್ಸ್, ಪಾರ್ಟಿ ಎಲ್ಲ ಇರುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ನಮ್ಮ ಒಳಗಡೆ ಬಂದು ವಾಸವಾದರೆ ಯಾರಿಂದನೂ ಕೊಡಲಿಕ್ಕೆ ಆಗದೇ ಇರತಕ್ಕಂತಹ ಆನಂದ ನಿನ್ನ ಒಳಗಡೆ ಉಂಟಾಗ್ತದೆ. ನೀನು ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಹೆಂಡತಿ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಅಪ್ಪ ಅಮ್ಮ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಅವ್ರು ಪ್ರೀತಿಸ್ತಾ ಇಲ್ಲ, ಇವ್ರು ಪ್ರೀತಿಸ್ತಾ ಇಲ್ಲ, ಈ ಕಂಪ್ಲೇಂಟೇ ಹೇಳೋ ಅವಶ್ಯಕತೆನೇ ಬರೋದಿಲ್ಲ. ಈ ಕಂಪ್ಲೇಂಟ್ ಹೇಳೋ ಅಗತ್ಯ ಬರೋದೇ ಇಲ್ಲ. ಯಾಕೆ ಅಂದರೆ ನಿನ್ನ ಹೃದಯದ ಒಳಗಡೆ ದ ಜಾಯ್ ವಿಲ್ ಬಿ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಯು. ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಯು. ಯೇಸು ಕ್ರಿಸ್ತನ ಸಾನ್ನಿಧ್ಯದಿಂದ ನಿನ್ನ ಒಳಗಡೆ ಉಂಟಾಗುವ ಆ ಪರಮಾನಂದ ಇದೆಯಲ್ವಾ, ಅದು ನಿನಗೆ ನಿಜವಾದ ತೃಪ್ತಿ ಕೊಡುತ್ತೆ. ನಿನ್ನ ಗಂಡ ಪ್ರೀತಿಸ್ತೇ ಇದ್ದರು, ಹೆಂಡತಿ ಪ್ರೀತಿ ಮಾಡದೇ ಇದ್ದರು, ತಂದೆ ತಾಯಿ ಪ್ರೀತಿ ಮಾಡದೇ ಇದ್ದರು, ಈ ಪ್ರಪಂಚದಲ್ಲಿ ಯಾರು ನಿನ್ನನ್ನು ಪ್ರೀತಿಸ್ತಾ ಇದ್ದರು, ನೀನು ಕಂಪ್ಲೇಂಟ್ ಹೇಳಲ್ಲ. ನನ್ನನ್ನು ಯಾರೂ ಪ್ರೀತಿಸ್ತಾ ಇಲ್ಲ, ಅದಕ್ಕೆ ಕುಡಿದುಬಿಟ್ಟೆ. ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ಅದಕ್ಕೆ ನಾನು ಸೂಸೈಡ್ ಮಾಡಲಿಕ್ಕೆ ಟ್ರೈ ಮಾಡ್ಕೊಂಡ್ಬಿಟ್ಟೆ. ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ಅದಕ್ಕೆ ನನಗೆ ನೆಮ್ಮದಿನೇ ಇಲ್ಲ. ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ಅದಕ್ಕೆ ನಾನು ಪೇಷಂಟ್ ಆಗಿಬಿಟ್ಟೆ. ಈ ಕಂಪ್ಲೇಂಟ್ ಬರೋದಿಲ್ಲ. ಆದರೆ ಇವತ್ತು ನಮ್ಮಲ್ಲಿ ಕಂಪ್ಲೇಂಟ್ ಹೇಳಿಕೊಂಡು ನಾವು ಯಾವ ಥರ ಜೀವಿಸ್ತಾ ಇದ್ದೀವಿ? ಕಾರಣ ಏನು? ವಾಟ್ ಈಸ್ ಲ್ಯಾಕಿಂಗ್? ಗಂಡನ ಪ್ರೀತಿ ಅಲ್ಲ, ಹೆಂಡತಿ ಪ್ರೀತಿ ಅಲ್ಲ, ಮಕ್ಕಳ ಪ್ರೀತಿ ಅಲ್ಲ, ಯಾರ ಪ್ರೀತಿನೂ ಅಲ್ಲ, ಯೇಸು ಪ್ರೀತಿ ಕೊರತೆ ಇದೆ. What you are truly lacking is the love of your God, your Creator, your Savior, Jesus Christ. ಯಾಕೆ ಕೊರತೆ ಇದೆ? ಯಾಕೆ ಅಂದರೆ ಅವ್ರನ್ನ ಒಳಗಡೆ ಸೇರಿಸ್ತಾ ಇಲ್ಲ. ನಿನಗೆ ನೀನೇ ದೇವರಾಗ್ಬಿಟ್ಟಿದೆಯಾ. ಕೆಲವ್ರಿಗೆ ಅವರೇ ದೇವರು. ಚರ್ಚಿಗೆ ಹೋದಾಗ ಸಂಡೇ ಮಾತ್ರ ಜೀಸಸ್ ದೇವರಾಗಿರ್ತಾರೆ, ಅದು ದೂರ, ಹೊರಗಡೆ ಮಾತ್ರ. ಔಟ್ಸೈಡ್ ಜೀಸಸ್ ಈಸ್ ಗಾಡ್. ಇನ್ ದ ನೇಮ್ ಆಫ್ ದ ಫಾದರ್, ಸನ್ ಆ್ಯಂಡ್ ಆಫ್ ದ ಹೋಲಿ ಸ್ಪಿರಿಟ್, ಆಮೇನ್. ಯು ಆರ್ ದೇರ್, ಐ ಆಮ್ ಹಿಯರ್. ಅಷ್ಟೇ. ಮನೆಗೆ ಬಂದಮೇಲೆ ನಾನೇ ಬಾಸ್, ನಾನು ಹೇಳಿದ ಕೇಳಬೇಕು, ನಾನೇ ರೈಟ್, ನಾನೇ ಸರಿ. ಈ ನಾನು 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 ಅಂತ ಎಲ್ಲಿವರೆಗೆ ನೀನು ಬದುಕ್ತೀಯೋ ನೀನು ಸಾವಿನಲ್ಲೇ ಇರ್ತೀಯ. ಯಾವಾಗ ನಾನಲ್ಲ ಯೇಸು ಜೀವಿಸ್ತಾ ಇದ್ದಾರೆ ಅಂತ ಹೇಳ್ತೀಯೋ ಅವತ್ತೇ ನಿನಗೆ ನಿಜವಾದ ಜೀವ ಬರೋದು, ಅವತ್ತೇ ನಿಜವಾದ ಕ್ರಿಶ್ಚಿಯನ್ ಆಗೋದು. ಅಲ್ಲಿವರೆಗೂ ಒಂದು ರೀತಿ ಆತ್ಮದಲ್ಲಿ ಸತ್ತಂತಹ ಕ್ರೈಸ್ತ ವಿಶ್ವಾಸಿಯಾಗಿ ಬದುಕಿರ್ತೀವಿ. ಆದರೆ ಯೇಸು ಕ್ರಿಸ್ತನಿಂದ ಸಿಗುವಂತಹ ಆ ಆನಂದ ಇಲ್ಲದೆ ಬದುಕ್ತಾ ಇರ್ತೀವಿ. ಅಂಥ ಒಂದು ಕ್ರೈಸ್ತ ಜೀವನ ಬೇಡವೇ ಬೇಡ. ಅದು ನರಕ ಎರಡು ಒಂದೇ. ಕ್ರೈಸ್ತನಾಗಿದ್ದು ಕ್ರಿಸ್ತನ ಆನಂದ ಇಲ್ಲದೆ ಬದುಕೋದು, ನರಕಕ್ಕೆ ಹೋಗೋದು ಎರಡು ಒಂದೇ. ನೀವು ಯಾವ ರೀತಿ ಕ್ರೈಸ್ತರೋ ನನಗೆ ಗೊತ್ತಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾದ ಕ್ರೈಸ್ತ ಜೀವನ ಅಂದರೆ ಯೇಸುವಿನ ಆನಂದವನ್ನು ಅನುಭವಿಸ್ತಾ ಜೀವಿಸುವ ಜೀವನವೇ ನಿಜವಾದ ಕ್ರೈಸ್ತ ಜೀವನ. ದ ಟ್ರೂ ಕ್ರಿಶ್ಚಿಯನ್ ಲೈಫ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಟ್ರೂ ಜಾಯ್ ಆಫ್ ಜೀಸಸ್ ಕ್ರೈಸ್ಟ್. ದಟ್ ಈಸ್ ಟ್ರೂ ಕ್ರಿಶ್ಚಿಯನ್ ಲೈಫ್. ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಕ್ರಿಶ್ಚಿಯನ್ ಲೈಫ್ ಯು ಪೀಪಲ್ ಆರ್ ಲಿವಿಂಗ್. That is up to you. But the true Christian life is living a joyful life. Not the joy of this world, but the joy of the Lord. ಪ್ರಭುವಿನ ಆನಂದವನ್ನು ಅನುಭವಿಸುತ್ತಾ 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 ಜೀವಿಸುವ ಜೀವನವೇ ನಿಜವಾದ ಕ್ರೈಸ್ತ ಜೀವನ. ನಿಮ್ಮೆಲ್ಲರ ಮುಖಗಳು ನೋಡಿದರೆ ನೀವು ತುಂಬ ಆನಂದದಲ್ಲಿ ಬದುಕ್ತಾ ಇದ್ದೀರಿ ಅಂತಲೇ ಕಾಣಿಸುತ್ತೆ. ನಿಮ್ಮ ಮುಖಗಳು ನೋಡಿದರೆ ನಿಮ್ಮ ಒಳಗಡೆ ಇರುವ ಆನಂದ ಎಕ್ಸ್ಪೋಸ್ ಆಗುತ್ತೆ. ಸೊ ಗಾಡ್ ಬ್ಲೆಸ್ ಯು ವಿತ್ ಮೋರ್ ಆಫ್ ಹಿಸ್ ಜಾಯ್. ಅವರ ಆನಂದದಿಂದ ನಿಮ್ಮನ್ನು ಅವರು ತುಂಬಿಸಲಿ. ಆ ಆನಂದ ತುಂಬಿಸುವಂಥ ವಾಕ್ಯಗಳನ್ನು ನಾವು ಆಲಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಈ ವಾಕ್ಯಗಳು ನಮ್ಮಲ್ಲಿ ಪರಮ ಆನಂದವನ್ನು ಉಂಟು ಮಾಡ್ತದೆ. ನೀವು ಬಾಗಿಲು ತೆರೆದು ಕೊಟ್ಟರೆ ಅದು ನಿಮಗೆ, ಇಲ್ಲದೇ ಇದ್ದರೆ ಹೇಳಿದ್ದು ನನಗೆ. ಯಾರಿಗೂ ಲಾಭ ಇಲ್ಲ ಅಂದರೆ ನನಗಂತೂ ಲಾಭ ಆಗುತ್ತೆ. ಸೊ ನೀವು ಓಪನ್ ಮಾಡಿ ಕೊಟ್ಟರೆ ನಿಮಗೂ ಲಾಭ ಆಗುತ್ತೆ.
ಇದು ನಮಗಲ್ಲ, ಇದು ನಿಮಗೆ ಇಟ್ಕೊಳ್ಳಿ ಅಂದರೆ ನಾನು ಇಟ್ಕೊಂಡು ಹೋಗ್ತೀನಿ. ಆಲ್ರೆಡಿ ತುಂಬ ಆನಂದವಾಗಿದೆ, ಇನ್ನೂ ಮುಂದಷ್ಟು ಪಡ್ಕೊಂಡು ಹೋಗ್ತೀನಿ ಅಷ್ಟೇ. ಆದ್ದರಿಂದ ನೀವು ಪಡ್ಕೊಳ್ಳಿ ನಮ್ಮ ಜೊತೆಗೆ. ಎಲ್ಲರೂ ಈ ಆನಂದದಲ್ಲಿ ಭಾಗಿಯಾಗಿ ಈ ಆನಂದ ನಿಮ್ಮೊಳಗಡೆ ತುಂಬಲ್ಪಟ್ಟರೆ ನೀವೇನಾಗ್ತೀರಿ? ಮದರ್ ಮೇರಿ ಥರ ಆಗ್ತೀರಿ. ಮದರ್ ಮೇರಿ ಥರ ಅಂದರೆ ಸೀರೆ ಸುತ್ಕೊಳ್ತೀರಿ ಅಂತಲ್ಲ, ನೀವು ಈ ಪರಮಾನಂದವನ್ನು ಹಂಚಲಿಕ್ಕೋಸ್ಕರ ಓಡ್ತೀರಿ. ಇಲ್ಲದೇ ಇದ್ದರೆ ಸುಮ್ಮನೆ ಮದರ್ ಮೇರಿಗೆ ಸೀರೆ ಉಡಿಸ್ಕೊಂಡು ನೋವೇನೋ ಮಾಡಿಕೊಂಡು ಅವರಿಗೂ ಅವಮಾನ ಮಾಡ್ಕೊಂಡು ಬದುಕೊಂಡು ಹೋಗ್ತೀರಿ. ಅದು ಮಾಡಬೇಡಿ. ಮದರ್ ಮೇರಿಗೆ ಗೌರವ ತರಬೇಕು. ತರೋದು ಹೇಗೆ ಗೊತ್ತಾ? ಅವರು ಯಾವ ರೀತಿ ಯೇಸುವನ್ನು ತುಂಬಿಸ್ಕೊಂಡಾಗ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ಮೈ ಸೋಲ್ ರಿಜಾಯ್ಸಸ್ ಇನ್ ಮೈ ಲಾರ್ಡ್, ಮೈ ಸ್ಪಿರಿಟ್ ರಿಜಾಯ್ಸಸ್ ಇನ್ ದ ಲಾರ್ಡ್, ಮೈ ಸೋಲ್ ಮ್ಯಾಗ್ನಿಫೈಸ್ ದ ಲಾರ್ಡ್. ನನ್ನ ಹೃದಯ ದೇವರಲ್ಲಿ ಆನಂದಿಸ್ತಾ ಇದೆ, ನನ್ನ ಅಂತರಂಗ ಸರ್ವೇಶ್ವರನನ್ನು ಸ್ತುತಿ ಮಾಡ್ತಾ ಇದೆ ಅಂತ ಆ ಒಂದು ಜಾಯನ್ನು ಎಕ್ಸ್ಪ್ರೆಸ್ ಮಾಡಿದರು, ಆನಂದವನ್ನು ಅವರು ಎಕ್ಸ್ಪ್ರೆಸ್ ಮಾಡಿದರು. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 47ರಲ್ಲಿ ನಾವು ಓದ್ತೀವಿ. ಲೂಕ್ ಚಾಪ್ಟರ್ 1 ವರ್ಸ್ 47. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ, ಏಕೆಂದರೆ ಸರ್ವೇಶ್ವರನನ್ನು ಮಾಡಿದನು ನನಗೆ ಮಹತ್ತರವಾದ ಕಾರ್ಯಗಳನ್ನು. ದೇವರು ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡಿದ್ದಾರೆ. ಏನು ದೊಡ್ಡ ಕಾರ್ಯ? ಮದರ್ ಮೇರಿ ಜೀವನದಲ್ಲಿ ದೇವರು ಮಾಡಿರೋ ದೊಡ್ಡ ಕಾರ್ಯ ಯಾವುದು? ಯೇಸು ಕ್ರಿಸ್ತನನ್ನು ಅನುಭವಿಸುವಂತೆ ಮಾಡಿದರು. ಅದೇ ದೊಡ್ಡ ಕಾರ್ಯ. ದೇವರು ಮಾತೆ ಮರಿಯಳ ಜೀವಿತದಲ್ಲಿ ಮಾಡಿದ ಅತಿ ದೊಡ್ಡ ಕಾರ್ಯ ಏನಂದರೆ, ಅವ್ರು ಹೇಳಿದ್ದು ಅವರಿಗಾದ ದೊಡ್ಡ ಕಾರ್ಯ. ಜೋಸೆಫ್ ಸಿಕ್ಕಿರೋದು ಅಲ್ಲ, ಮದುವೆ ಆಗಿರೋದು ಅಲ್ಲ, ಯೇಸು ಸಿಕ್ಕಿರೋದು ದೊಡ್ಡ ಕಾರ್ಯ. ಆದ್ದರಿಂದ ಅವರಿಗೆ ದೊಡ್ಡ ಸಂತೋಷ ಆಯಿತು. ಯಾರಿಗೆ ಈ ರೀತಿ ನಿಜವಾದ ಜೀಸಸ್ ಸಿಗ್ತಾರೋ ಅವರ ಜೀವನದಲ್ಲಿ ದೊಡ್ಡ ಕಾರ್ಯ ಆಗುತ್ತೆ, ನಿಜವಾದ ಸಂತೋಷ ಬರುತ್ತೆ. ಮಾತೆ ಮರಿಯಳ ಥರ ನೀವು ಎನ್ನ ಮನ ಮಾಡುತ್ತಿದೆ ದೇವರ ಸ್ತುತಿ ಎಂದು ಯಾರನ್ನೂ ಮೈಂಡ್ ಮಾಡದೆ ಸ್ತುತಿ ಮಾಡ್ತಾ 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 ಓಡಿ ಹೋಗ್ತೀರಿ ಶುಭ ಸಂದೇಶವನ್ನು ಸಾರಲಿಕ್ಕೆ. ನಾವು ಹುಟ್ಟು ಕ್ರೈಸ್ತರು ಆದರೂ ಕೂಡ ಸಂತೋಷನೂ ಇಲ್ಲ, ಉಲ್ಲಾಸನೂ ಇಲ್ಲ, ಸ್ತುತಿನೂ ಇಲ್ಲ, ಸುವಾರ್ತೆನೂ ಇಲ್ಲ. ಸ್ವಾರ್ಥ ಮಾತ್ರ ಇದೆ. ನಾನು ತಿನ್ನಬೇಕು, ಮಜಾ ಮಾಡಬೇಕು, ದುಡಿಬೇಕು, ದುಡಿ 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 ದುಡ್ದು ಏನು ಮಾಡಬೇಕು? ದೊಡ್ಡ ಮನೆ ಕಟ್ಟಬೇಕು, ಮನೆ ಕಟ್ಟಿ ಮಜಾ ಮಾಡಬೇಕು. ಆಮೇಲೆ ಅಷ್ಟೇ, ಸತ್ತೋದ್ಮೇಲೆ ಮನೇಲಿ ಇಟ್ಕೊಳ್ಳಲ್ಲ, ಬಾಡಿನ ಮಣ್ಣಿಗೆ ಎತ್ಕೊಂಡೋಗಿ ಬಿಸಾಡ್ತಾರೆ. ಆ ರೀತಿ ನಮ್ಮ ಜೀವನ ಆಗಬಾರ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ನಮ್ಮ ಯೇಸುವಿಗಾಗಿ ಆಗಬೇಕು, ಉಪಯೋಗ ಆಗಬೇಕು. ಓಕೆ, ಅದಕ್ಕೆ ಬರೀ ಮಣ್ಣಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮನ್ನು ಸೃಷ್ಟಿ ಮಾಡಿದ ಕರ್ತನಿಗಾಗಿ ನಮ್ಮ ಜೀವನ ಉಪಯೋಗ ಆಗಬೇಕು. ಅದರಿಂದ ಈ ಒಂದು ಸಮಯದಲ್ಲಿ ಸ್ವಲ್ಪ ಸಮಯ ನಾವು ಆಲಿಸ್ತಾನೇ ಇದ್ದೀವಿ, ಇಂಟ್ರಡಕ್ಷನಲ್ಲೇ ಇದ್ದೀವಲ್ವ. ಸ್ವಲ್ಪ ಮುಂದಕ್ಕೆ ಹೋಗೋಣ. ಈ ದಿನದ ದೇವರ ವಾಕ್ಯ, ಡೈಲಿ ಬ್ರೆಡ್. ನಾವು ಪ್ರಾರ್ಥಿಸ್ತೀವಲ್ವ, ಸುಮ್ಮನೆ ಪ್ರಾರ್ಥಿಸ್ತೀವಿ, ಒಂದು ನಿರೀಕ್ಷೆನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಈ ಮಂತ್ರವಾದಿಗಳ ಥರ. ಮಂತ್ರವಾದಿಗಳೇನು ಮಾಡ್ತಾರೆ ಹೇಳಿ? ಅವ್ರು ಮಣ 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 ಅಂತ ಏನೋ ಮಂತ್ರ ಮಾಡಿ ಏನೋ ಕಟ್ಕೊಳ್ಳಿ ಅಂತ ಕೊಡ್ತಾರೆ. ಅದೇ ರೀತಿ ನಮ್ಮ ಕ್ರೈಸ್ತರು ಅನೇಕರಿದ್ದಾರೆ ಈ ಮಂತ್ರವಾದಿಗಳ ಥರ. ಒಂದಿಷ್ಟು ಬಾಯಲ್ಲಿ ಡೈಲಿ ಅದು ಇದು ಹೇಳಿ ಎಲ್ಲೋ ಅಲ್ಲಿ ಇಲ್ಲಿ ಅದು ಇದು ಕಟ್ಕೊಂಡು ಹೋಗ್ತೀವಿ. ಸ್ವರ್ಗದಲ್ಲಿರೋ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿ. ಹೀಗೆ ಹೇಳಿ ಆ ಮಂತ್ರ ಪರಲೋಕ ಮಂತ್ರ ಅಂತಲೇ ಹೆಸರು ಬೇರೆ ಇಟ್ಬಿಟ್ಟಿದ್ದೀವಿ. ನಿಮ್ಮೂರಲ್ಲಿ ಏನಿಟ್ಟಿದ್ರು ಗೊತ್ತಿಲ್ಲ, ನಮ್ಮೂರದ್ದು ವಿಷಯ ಹೇಳ್ತಾ ಇರೋದು. ಪರಲೋಕ ಮಂತ್ರ, ನಮ್ಮ ಮರಿಯ ಮಂತ್ರ, ಇದೆಲ್ಲ ಮಂತ್ರ ಅಂತಲೇ ಹೇಳ್ತೀವಿ. ಸೊ ಒಂದು ರೀತಿ ಮಂತ್ರವಾದಿಗಳ ಥರ ಹೇಳ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರೋದೆ. ಅದರ ಅರ್ಥ ಏನಿಲ್ಲ, ಅದೇನಾದರೂ ಆಗಲಿ ಬಿಡಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿ ಎಂದು ಹೃದಯ ತೆರೆದು ದಾಹದಿಂದ ಕೇಳ್ತೀವ. ಒಂದು ಮಗುವಿಗಿರುವ ಕಾಮನ್ ಸೆನ್ಸ್ ಕೂಡ ನಮಗಿಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ. ಪ್ರಾರ್ಥನೆ ಮಾಡುವಾಗ ಒಂದು ಮಗು ತನ್ನ ತಾಯಿ ಹತ್ರ ಕೇಳಬೇಕಾದ್ರೆ ಹಸಿವೆ ಆಗುತ್ತೆ. ಅಮ್ಮ ಹಸಿವೆ ಆಗ್ತಾ ಇದೆ ಅಮ್ಮ, ಏನಾದರೂ ಕೊಡಮ್ಮ ಅಂತ. ದಟ್ ಚೈಲ್ಡ್ ವಿಲ್ ಆಸ್ಕ್ ಹಿಸ್ ಮದರ್ ವಿತ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ ದಟ್ ಐ ವಾಂಟ್ ಸಮಥಿಂಗ್ ಟು ಈಟ್, ಐ ಆಮ್ ಫೀಲಿಂಗ್ ಹಂಗ್ರಿ. ಸೊ ಆರ್ ವಿ ಟ್ರೂಲಿ ಪ್ರೇಯಿಂಗ್ ದಟ್ ಪ್ರೇಯರ್ ವಿತ್ ಹಂಗರ್ ಆ್ಯಂಡ್ ಥರ್ಸ್ಟ್? ಸ್ಪಿರಿಚುವಲ್ ಹಂಗರ್ ಆ್ಯಂಡ್ ಸ್ಪಿರಿಚುವಲ್ ಥರ್ಸ್ಟ್. ನಿಜವಾದ ಒಂದು ಆತ್ಮೀಕ ದಾಹ, ಆತ್ಮೀಕ ಹಸುವಿನಿಂದ ನಾವು ಪ್ರಾರ್ಥಿಸ್ತೀವ. ಅಪ್ಪ, ನಿನ್ನ ಚಿತ್ತ ನನ್ನಲ್ಲಿ ಈ ದಿನ ನೆರವೇರಲಿ, ಈ ದಿನ ನನಗೆ ಜೀವಿಸಲಿಕ್ಕೆ ಬೇಕಾದ ಆತ್ಮಿಕ ಆಹಾರ, ಸ್ವರ್ಗೀಯ ಮನ್ನ ನನಗೆ ಕೊಡಪ್ಪ ಎಂದು ಬಾಯಾರಿಕೆಯಿಂದ ಕೇಳ್ತೀವ, ಹಸಿವಿನಿಂದ ಕೇಳ್ತೀವ, ಅಥವಾ ಮಂತ್ರವಾದಿಗಳ ಥರ
ಸ್ವರ್ಗದಲ್ಲಿ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ, ನಮ್ಮ ಮನದಿಂದ ಆಹಾರದಿಂದ ನಮಗೆ ಕೂಡ ಮೇನ್ ಪಿತನ ಸ್ತೋತ್ರ ಪವಿತ್ರ ಆಮೇನ್ ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿದ್ವಾ? ಡೈಲಿ ಮಾಡ್ತೀವಿ ಬ್ರದರ್. ಡೈಲಿ ಪ್ರಾರ್ಥನೆನ ಮಂತ್ರವಾದನ ಗೊತ್ತಿಲ್ಲ, ಸೊ ಡೈಲಿ ಮಾಡ್ತಾಯಿದ್ದೀವಿ. ಆ ರೀತಿ ಮಾಡಿ ಪ್ರಯೋಜನ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಪ್ರಾರ್ಥನೆ ಮಾಡಿ ಪ್ರಯೋಜನ ಇದೆ. ಸುಮ್ಮನೆ ಪ್ರಾರ್ಥನೆ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಹೆಸರಿನಲ್ಲಿ ಏನೋ ಮಾಡ್ಕೊಂಡು ಹೋಗಿ ಏನೂ ಪ್ರಯೋಜನ ಇಲ್ಲ. ವಿ ನೀಡ್ ಟು ಲರ್ನ್ ಟು ಪ್ರೇ. ನಾವು ಕಲಿಬೇಕು ಪ್ರಾರ್ಥಿಸಲಿಕ್ಕೆ. ಶಿಷ್ಯರು ಕೂಡ ಯೇಸು ಸ್ವಾಮಿ ಹತ್ರ ಬಂದು ಕೇಳಿದರು, ಲಾರ್ಡ್ ಟೀಚ್ ಅಸ್ ಟು ಪ್ರೇ, ಟೀಚ್ ಅಸ್ ಟು ಪ್ರೇ, ಕಲಿಸಿಕೊಡಿ ನಮಗೆ ಅಂತ. ನಾವು ಯಾವತ್ತಾದರೂ ಕೇಳಿದ್ದೀವ? ನಾವು ಯಾವತ್ತಾದರೂ ಕೇಳಿದ್ದೀವ ದೇವ್ರ ಹತ್ರ, ಲಾರ್ಡ್ ಟೀಚ್ ಮೀ ಟು ಪ್ರೇ, ಹೋಲಿ ಸ್ಪಿರಿಟ್ ಟೀಚ್ ಮೀ ಟು ಪ್ರೇ, ಹೆಲ್ಪ್ ಮೀ ಟು ಪ್ರೇ? ಕೇಳಿದ್ದೀವ? ಇಲ್ಲ. ಯಾಕಂದ್ರೆ ನಾವು ಬಯಾಟ್ ಹೊಡ್ಕೊಬಿಟ್ಟಿದ್ದೀವಿ. ಅಲ್ಲಿ ಈಗ ಕರಿಸ್ಮ್ಯಾಟಿಕ್ ಪ್ರೇಯರ್ಸ್ ಎಲ್ಲ ಬಂದು ಈಗ ಬಯಾಟ್ ಹೊಡ್ಕೊಂಡಿದ್ದಲ್ದೇ ಪುಸ್ತಕಗಳು ಬೇರೆ ಬಂದಿದೆ. ನೀವು ಬೆಳಗ್ಗೆ ಈ ಪ್ರಾರ್ಥನೆ ಮಾಡಿ 3 ಗಂಟೆಗೆ, 6 ಗಂಟೆಗೆ ಇದು ಮಾಡಿ, 9 ಗಂಟೆಗೆ ಇದು ಮಾಡಿ, ಅದಕ್ಕಿದು ಮಾಡಿ, ಇದಕ್ಕಿದು ಮಾಡಿ ಅಂತ 108 ಪ್ರಾರ್ಥನೆಗಳು. ಅವ್ರಿಗೆ ಬಿಸ್ನೆಸ್ ಪ್ರೇಯರ್ ಮಾಡಿ ಪ್ರಿಂಟ್ ಹೊಡೆಸ್ಕೊಟ್ಟಿರ್ತಾರೆ, ನೀವು ಕೂತ್ಕೊಂಡು ಓದ್ತಾ ಇರ್ತೀರಿ. ಅದು ಒಂದು ರೀತಿ ಮಂತ್ರವಾದಿ ಥರನೇ. ಆತ್ಮಕ್ಕೇನು ಲಾಭ? ಏನಿಲ್ಲ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಹಾಗೇ ಇದ್ದೀವಿ ಅಲ್ವಾ? ಅದರಿಂದ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ಗಿಂತ ಮುಂಚಿತವಾಗಿ ನಮ್ಮ ಒಳಗಡೆ ಒಂದು ಕ್ರಿಸ್ಮಸ್ ಆಗಬೇಕು. ನಿಮ್ಮ ಒಳಗಡೆ ಕ್ರಿಸ್ಮಸ್ ಆಗದೆ ಹೊರಗಡೆ ಕ್ರಿಸ್ಮಸ್ ಮಾಡಿದರೆ ಸುಣ್ಣ ಬಳಿದ ಸಮಾಧಿ ಥರ ಅಂತ ಯೇಸು ನಮ್ಮನ್ನು ನೋಡಿ ಹೇಳ್ತಾರೆ. ಅದರಿಂದ ಯೇಸುಗೆ ಆ ಥರ ಹೇಳಲಿಕ್ಕೆ ಒಂದು ಚಾನ್ಸ್ ನಾವು ಯಾರು ಕೊಡೋದು ಬೇಡ. ಯೇಸು ಆವತ್ತು ಫರಿಸಾಯರನ್ನ ಧರ್ಮಶಾಸ್ತ್ರಿಗಳನ್ನ ನೋಡಿಕೊಂಡು ಅವ್ರು ಹೇಳಿದ್ದೇನು ಗೊತ್ತಾ? ಯು ವೈಟ್ ವಾಶ್ಡ್ ಟೂಮ್ಸ್ ಅಂತ ಹೇಳಿದರು. ಸುಣ್ಣ ಬಳಿದ ಸಮಾಧಿಗಳೇ ಅಂತ ಹೇಳಿದರು. ಸೊ ಇವತ್ತು ನಾವು ಕ್ರಿಸ್ಮಸ್ ಆಚರಿಸ್ತೀವಲ್ವಾ, ಅದರಿಂದ ಕ್ರಿಸ್ತ ಇಲ್ಲದೆ ಕ್ರಿಸ್ಮಸ್ ಆಚರಿಸಿದರೆ ನಾವು ಕೂಡ ವೈಟ್ ವಾಶ್ ಟೂಮ್ ಥರ ಆಗ್ತೀವಿ. ಆದ್ದರಿಂದ ಒಳ್ಳೆ ಒಂದು ಸೀರಿಯಸ್ ಆಗಿ ಒಳ್ಳೆ ರೀತಿಯಲ್ಲಿ ಯೇಸುವನ್ನು ನಮ್ಮ ಒಳಗಡೆ ತೆಗೆದುಕೊಂಡು ಯೇಸು ಕ್ರಿಸ್ತರ ಒಂದು ಫೆಲೋಶಿಪ್ಪಲ್ಲಿ ಇದ್ದು ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಮತ್ತು ನಮ್ಮ ಮುಂದಿನ ಕ್ರೈಸ್ತ ಜೀವನವನ್ನು ನಾವು ಜೀವಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಬೈಬಲ್ ತಂದವರು, ಬೈಬಲ್ ಇರುವವರು ಅಥವಾ ಮೊಬೈಲ್ ಫೋನಲ್ಲಿ ಬೈಬಲ್ ಇರುವವರು ಓಪನ್ ಮಾಡಿ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಆಯಿತಾ? ಹಾಂ, ಸ್ಟಾರ್ಟ್ ಮಾಡೋಣ. ದೇವರ ವಾಕ್ಯ ಧ್ಯಾನಿಸೋಣ. ಹೃದಯದ ಒಳಗಡೆ ಹೋಗಲಿ. ಅದು ಓಪನ್ ಮಾಡಿ ಕೊಡಿ. ಹಾರ್ಟನ್ನು, ಮೈಂಡನ್ನು ಓಪನ್ ಮಾಡಿ ಕೊಡಿ. ಬೇರೆ ಯಾವುದಕ್ಕೂ ಬಿಟ್ಟುಕೊಡಬೇಡಿ. ರಿಸೀವ್ ಮಾಡಿಕೊಳ್ಳಿ. ವಾಕ್ಯಗಳನ್ನು ನಿಮ್ಮ ಒಳಗಡೆ ನೀವು ತೆಗೆದುಕೊಳ್ಳಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3, ಹೀಬ್ರೂಸ್ ಚಾಪ್ಟರ್ 3, ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ಅದರಲ್ಲಿ 3ನೇ ವಾಕ್ಯ. ಮನೆ ಕಟ್ಟುವವನು ಮನೆಗಿಂತ ಹೆಚ್ಚಿನ ಮಾನ್ಯತೆ ಉಳ್ಳವನಾಗಿರುವಂತೆ ಯೇಸು ಮೋಶೆಗಿಂತಲೂ ಹೆಚ್ಚಿನ ಗೌರವಕ್ಕೆ ಪಾತ್ರರು. ಪ್ರತಿಯೊಂದು ಮನೆಗೂ ಕಟ್ಟಿದವನೊಬ್ಬನು ಇರುತ್ತಾನೆ. ಸಮಸ್ತವನ್ನು ಕಟ್ಟಿದವರಾದರೂ ದೇವರೇ. ಮೋಶೆ ದೇವರ ಮನೆಗೆಲ್ಲ ಪ್ರಾಮಾಣಿಕ ದಾಸನಾಗಿದ್ದನು. ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತ ಯೇಸುವಾದರೂ ದೇವರ ಮನೆಯಲ್ಲಿ ಅಧಿಕಾರ ಹೊಂದಿದ ಪ್ರಾಮಾಣಿಕ ಪುತ್ರನಾಗಿದ್ದಾರೆ. ನಾವು ನಿರೀಕ್ಷಿಸುತ್ತಿರುವ ಭಾಗ್ಯದ ಬಗ್ಗೆ ನಮಗಿರುವ ಶ್ರದ್ಧೆಯನ್ನು ಶೌರ್ಯವನ್ನು ಕಳೆದುಕೊಳ್ಳದೆ ದೃಢವಾಗಿದ್ದರೆ ನಾವೇ ಅವರ ಮನೆ ಆಗಿರುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ತುಂಬ ಅದ್ಭುತಕರವಾದ ವಾಕ್ಯ ನಿಮ್ಮ ಬೈಬಲ್ನಲ್ಲೇ ಇದೆ. ನೀವಿದನ್ನು ನಿಜವಾಗಲೂ ಮನೆಗೆ ಹೋಗಿ ಓದಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿದೆ, ಅಧ್ಯಾಯ 3, ಹೀಬ್ರೂಸ್ ಚಾಪ್ಟರ್ 3. ಇದು ಮಾತ್ರ ಓದಿ ಅಂತ ಹೇಳ್ತಾ ಇಲ್ಲ. ಸಾಧ್ಯವಾದರೆ ಕ್ರಿಸ್ತ ಜಯಂತಿ ಆಚರಿಸೋದಕ್ಕಿಂತ ಮುಂಚಿತವಾಗಿ ಹೊಸ ಒಡಂಬಡಿಕೆ ಒಂದು ಸಾರಿ ಪೂರ್ತಿ ಓದಿಬಿಟ್ರೆ ಒಳ್ಳೆ ಬ್ಯೂಟಿಫುಲ್ ಕ್ರಿಸ್ಮಸ್ ಆಗುತ್ತೆ. ಓಕೆ, ಇಲ್ಲಿ ನಾವು ಈಗ ಆಲಿಸಿದಂಥ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೀವಿ 3ನೇ ವಾಕ್ಯ. ಮನೆ ಕಟ್ಟುವವನು ಮನೆಗಿಂತ ಮಾನ್ಯತೆ ಉಳ್ಳವನು. ಹೇಳಿ ನೋಡೋಣ. ಮನೆ ಕಟ್ಟುವವನು ಮನೆಗಿಂತ ಮಾನ್ಯತೆ ಉಳ್ಳವನು. ಹಾಲೆಲೂಯಾ. ಈಗ ಈ ಒಂದು ಮನೆ, ನಮ್ಮ ಸಹೋದರ ಮಂಜು ಅವರು ಈ ಮನೆಯನ್ನು ಭಾಳ ಸುಂದರವಾಗಿ ಕಟ್ಟಿದ್ದಾರೆ. ಕಷ್ಟಪಟ್ಟು ಸುಂದರವಾಗಿ ಕಟ್ಟಿದ್ದಾರೆ. ಈಗ ಮಾನ್ಯತೆ ಈ ಮನೆಗಲ್ಲ, ಈ ಮನೆ ಕಟ್ಟಿದವರಿಗೆ, ಸಹೋದರ ಮಂಜು ಅವರಿಗೆ ಮಾನ್ಯತೆ. ಈಗ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ.
ಮನೆ ಕಟ್ಟಿದ್ದಕ್ಕೋಸ್ಕರ ಬಂದಿಲ್ಲ, ಅವರ ಮೇಲಿರುವ ಪ್ರೀತಿಯಿಂದ ಬಂದಿದ್ದೀವಿ. ಅವರ ಜೊತೆಗಿರ್ತಕ್ಕಂಥ ಒಂದು ಆತ್ಮಿಕ ಸಂಬಂಧದಿಂದ, ಆ ಒಂದು ಅನ್ಯೋನ್ಯತೆಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಮನೆ ಬ್ಯೂಟಿಫುಲ್ ಆಗಿದೆ ಅಂತ ನಾವು ಇಲ್ಲಿಗೆ ಬಂದಿಲ್ಲ, ಮನೆ ಹೊಸದು ಅಂತಲೂ ಬಂದಿಲ್ಲ, ಮನೆ ಸುಂದರವಾಗಿ ಕಟ್ಟಿದ್ದಕ್ಕೋಸ್ಕರನೂ ಬಂದಿಲ್ಲ. ಬದಲಾಗಿ ಮನೆ ಕಟ್ಟಿದವನಿಗೆ ಬೆಲೆ ಕೊಟ್ಟು ಬಂದಿದ್ದೀವಿ, ಅಥವಾ ಮನೆಯಲ್ಲಿ ಇರುವಂತಹ ಆ ಮನುಷ್ಯರಿಗೆ ನಾವು ಬೆಲೆ ಕೊಟ್ಟು ಬಂದಿರೋದು, ಮನೆಗಲ್ಲ ಬೆಲೆ ಕೊಟ್ಟು ಬಂದಿರೋದು. ಈಗ ಪ್ರಶ್ನೆ ಏನು ಅಂದರೆ, ಥಿಂಕ್ ಮಾಡಬೇಕು ನಾವು ಒಬ್ಬೊಬ್ಬರು ಕೂಡ, ವಾಟ್ ಈಸ್ ದ ಬ್ಯೂಟಿ ಆಫ್ ಎ ಹೌಸ್? ಒಂದು ಮನೆಯ ನಿಜವಾದ ಬ್ಯೂಟಿ ಏನು? ವಾಟ್ ಈಸ್ ದ ಬ್ಯೂಟಿ ಆಫ್ ಎ ಬ್ಯೂಟಿಫುಲ್ ಹೌಸ್? ಒಂದು ಬ್ಯೂಟಿಫುಲ್ ಮನೆಯ, ಸುಂದರವಾದ ದೊಡ್ಡ ಒಂದು ಮನೆಯ ನಿಜವಾದ ಸೌಂದರ್ಯ ಏನು? ವಾಟ್ ಈಸ್ ದ ಟ್ರೂ ಬ್ಯೂಟಿ ಆಫ್ ಎ ಹ್ಯೂಜ್ ಬ್ಯೂಟಿಫುಲ್ ಪ್ಯಾಲೇಸ್ ಲೈಕ್ ಹೌಸ್? ಏನು ಹೇಳ್ತೀರಾ? ಸಿಂಪಲ್ ಆನ್ಸರ್. ಒಂದು ಅರಮನೆ ಥರ ಇರುವ ದೊಡ್ಡ ಸುಂದರವಾದ ಮನೆಯ ನಿಜವಾದ ಸೌಂದರ್ಯ ಏನು ಅಂತ ಕೇಳೋದಾದರೆ, ಒಂದು ದೊಡ್ಡ ಸುಂದರವಾಗಿ ಕಾಣುವ ಮನೆಯ ನಿಜವಾದ ಸೌಂದರ್ಯ ಆ ಮನೆಯಲ್ಲಿ ವಾಸ ಮಾಡುವ ಅಥವಾ ಆ ಮನೆಯ ಯಜಮಾನಿ ಇರ್ತಾರಲ್ವ, ಅವರ ಪ್ರೀತಿಯ ಜೀವನವಾಗಿದೆ ನಿಜವಾದ ಬ್ಯೂಟಿ. ದ ಟ್ರೂ ಬ್ಯೂಟಿ ಆಫ್ ದ ಬ್ಯೂಟಿಫುಲ್ ಹೌಸ್ ಈಸ್ ದ ಪೀಪಲ್, ದೋಸ್ ಹೂ ಆರ್ ಲಿವಿಂಗ್ ಇನ್ಸೈಡ್ ಆಫ್ ದಟ್ ಬ್ಯೂಟಿಫುಲ್ ಹೌಸ್. ಆ ಮನೆ ಒಳಗಡೆ ವಾಸ ಮಾಡುವ ಪ್ರೀತಿ ತುಂಬಿದ ಅನ್ಯೋನ್ಯತೆ ಇರುವಂತಹ ಒಳ್ಳೆಯ ಜನರಿದ್ದಾರಲ್ವ, ಆ ಜನರೇ ಆ ಮನೆಯ ಸೌಂದರ್ಯ. ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ಅರಮನೆ ಥರ ಇರುವ ಸುಂದರವಾದ ಒಂದು ಮನೆ, ಆದರೆ ಮನೆ ಒಳಗಡೆ ಪೂರ್ತಿ ವಾಸ ಮಾಡೋರು ಕುಡುಕರು, ಕಳ್ಳರು, ಮೋಸಗಾರರು, ವಂಚಕರು. ನಿಮ್ಮನ್ನು ಕರೆದಿದ್ದಾರೆ ಇವತ್ತು, ನಮ್ಮ ಮನೆ ಓಪನಿಂಗ್ ಇದೆ ಬನ್ನಿ ಅಂತ. ನಿಮ್ಮಲ್ಲಿ ಎಷ್ಟು ಜನ ಹೋಗ್ತೀರಿ? ಸುಂದರವಾದ ಮನೆ, ದೊಡ್ಡ ಮನೆ, ನೋಡ್ಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ, ಆದರೆ ಮನೆ ಒಳಗಡೆ ಇರೋರೆಲ್ಲ ಕಳ್ಳರೆ, ಎಲ್ಲ ಕುಡುಕರೆ, ಎಲ್ಲ ವ್ಯಭಿಚಾರಿಗಳೇ, ಎಲ್ಲ ರೌಡಿಗಳೇ, ಎಲ್ಲರೂ ಪೋಲಿಗಳೇ. ಎಷ್ಟು ಜನ ನೀವು ಆ ಮನೆಯ ಓಪನಿಂಗಿಗೋಸ್ಕರ ಹೋಗ್ತೀರಿ? ಮನೆ ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ, ಡೈಮಂಡಲ್ಲಿ ಮಾಡಿದ್ದಾರೆ ಮನೆ, ಗೋಲ್ಡ್ ಕೋಟೆಡ್ ಮನೆ. ಎಷ್ಟು ಜನ ಹೋಗ್ತೀವಿ? ಯಾರೂ ಹೋಗಲ್ಲ. ಯಾಕೆ ಅಂದರೆ ಆ ಮನೆ ಹೊರಗಡೆ ನೋಡಲಿಕ್ಕೆ ತುಂಬ ಸುಂದರವಾಗಿದೆ, ಆದರೆ ಆ ಮನೆಗೆ ನಿಜವಾದ ಬ್ಯೂಟಿ ಇಲ್ಲ. ಕಾರಣ, ಆ ಮನೆ ಒಳಗಡೆ ಬದುಕಬೇಕಾದ ಮನುಷ್ಯರು ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ವಿಶ್ವಾಸದಲ್ಲಿ ಇಲ್ಲದೆ ಇರೋದ್ರಿಂದ ನಮಗಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಹೊರಗಡೆ ನೋಡಲಿಕ್ಕೆ ಬ್ಯೂಟಿಫುಲ್ ಆಗಿರ್ಬೋದು, ಆದರೆ 6ನೇ ವಾಕ್ಯ ಹೇಳ್ತದೆ, ಈಗ ನಾವು ಓದ್ಕೊಂಡು ಬಂದಿದ್ರಲ್ಲಿ 6ನೇ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸು ನಮ್ಮನ್ನು ಕಟ್ಟಿದ ಯಜಮಾನ, ನಾವು ದೇವರ ಮನೆ. ಚರ್ಚ್ ಇಸ್ ದ ಹೌಸ್ ಆಫ್ ಗಾಡ್. ಚರ್ಚ್ ಅಂದರೆ ಬಿಲೀವರ್, ಒಬ್ಬ ವಿಶ್ವಾಸಿ, ಒಬ್ಬ ಕ್ರೈಸ್ತ ವಿಶ್ವಾಸಿ ದೇವರ ಮನೆಯಾಗಿದ್ದಾನೆ. ಬೈಬಲ್ ಹೇಳುತ್ತೆ, ಯು ಆರ್ ದ ಹೌಸ್ ಆಫ್ ಗಾಡ್. ನೀನು ದೇವರ ಆಲಯವಾಗಿದ್ದೀಯಾ, ನೀನು ದೇವರ ಮನೆಯಾಗಿದ್ದೀಯಾ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಈಗ ನಾವು ಬಾಹ್ಯವಾಗಿ ಎಷ್ಟೇ ರೀತಿಯಲ್ಲಿ ಪ್ರಾರ್ಥನೆ ಇರ್ಬೋದು, ಭಕ್ತಿ ಕಾರ್ಯ, ಅದು ಇದು, ಕ್ರಿಸ್ಮಸ್ ಇರ್ಬೋದು, ಈಸ್ಟರ್ ಇರ್ಬೋದು, ಡೈಲಿ ಹೋಲಿ ಮಾಸ್ ಇರ್ಬೋದು, ರೋಸರಿ ಇರ್ಬೋದು, ಡಿವೈನ್ ಮರ್ಸಿ ಚಾಪ್ಲೆಟ್, ಹಲ್ಲೆಲೂಯಾ, ಕರಿಸ್ಮ್ಯಾಟಿಕ್ ಪ್ರೇಯರ್, ಅನ್ಯ ಭಾಷೆ, ಈ ಭಾಷೆ, ಆ ಭಾಷೆ, ಎಲ್ಲ ಥರದ್ದು ಇದೆ ನಮ್ಮ ಹತ್ರ ಅಲ್ವಾ? ಎಲ್ಲ ಸಭೆಗಳದ್ದು ಒಟ್ಟಿಗೆ ಹಾಕಿದರೆ ಎಲ್ಲ ಸಿಗುತ್ತೆ. ಕಥೋಲಿಕ ಸಭೆ, ಆರ್ಥೋಡಾಕ್ಸ್ ಸಭೆ, ಪೆಂಟೆಕೋಸ್ ಸಭೆ, ಎಲ್ಲ ಸುಮಾರು ಸಭೆಗಳಿದೆಯಲ್ಲ, ಎಲ್ಲ ಸೇರಿಸಿದರೆ, ಎಂಟೈರ್ ಕ್ರಿಶ್ಚಿಯಾನಿಟಿ ಒಟ್ಟಿಗೆ ಸೇರಿಸಿದರೆ ಬಾಹ್ಯವಾಗಿ ಸುಮಾರು ಎಲ್ಲ ಒಳ್ಳೆಯದೆಲ್ಲ ಕಾಣಿಸುತ್ತೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮನೆ ಒಳಗಡೆ ನಿಜವಾಗಲೂ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನೀನು ಒಂದು ಮನೆಯಾಗಿದ್ದೀಯಾ. ಈ ಮನೆಯ ನಿಜವಾದ ಸೌಂದರ್ಯ ನಿನ್ನ ಬಾಹ್ಯ ಆಚರಣೆಗಳಲ್ಲ, ನಿನ್ನ ಬಾಹ್ಯವಾದ ಭಕ್ತಿ ಅಲ್ಲ, ನಿನ್ನ ಬಾಹ್ಯವಾಗಿ ಕಾಣಲ್ಪಡುವ ಯಾವುದೇ ಧಾರ್ಮಿಕ ಕಾರ್ಯಗಳಲ್ಲ, ನಿನ್ನ ಒಳಗಡೆ ವಾಸಿಸುವಂಥ ಯೇಸು ಕ್ರಿಸ್ತರಾಗಿದ್ದಾರೆ. ದ ಟ್ರೂ ಬ್ಯೂಟಿ ಆಫ್ ಎ ಟ್ರೂ ಕ್ರಿಶ್ಚಿಯನ್ ಈಸ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಇನ್ಸೈಡ್ ಆಫ್ ದಟ್ ಪರ್ಸನ್. ವಾಟ್ ಈಸ್ ದ ಟ್ರೂ ಬ್ಯೂಟಿ ಆಫ್ ಎ ಬಿಲೀವರ್?
ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯುವರ್ ಹಾರ್ಟ್ ಇಸ್ ದ ಟ್ರೂ ಬ್ಯೂಟಿ ಆಫ್ ಎ ಟ್ರೂ ಬಿಲೀವರ್. ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿಯ ಸೌಂದರ್ಯ, ಬ್ಯೂಟಿ ಏನು ಕೇಳಿದರೆ ಯೇಸು ಕ್ರಿಸ್ತನ ಸಾನ್ನಿಧ್ಯ, ನಿನ್ನ ಒಳಗಡೆ ವಾಸಿಸುವ ತ್ರಯೇಕ ದೇವರ ಸಾನ್ನಿಧ್ಯ. ದ ಪ್ರೆಸೆನ್ಸ್, ದ ಟ್ರಿಯೂನ್ ಪ್ರೆಸೆನ್ಸ್, ದ ಹೋಲಿ ಟ್ರಿನಿಟಿ ಲಿವಿಂಗ್ ಇನ್ಸೈಡ್ ಆಫ್ ಯು ಈಸ್ ದ ಟ್ರೂ ಬ್ಯೂಟಿ ಆಫ್ ಯುವರ್ ಕ್ರಿಶ್ಚಿಯನ್ ಫೇತ್. ನಿನ್ನ ಕ್ರಿಸ್ತಿಯ ವಿಶ್ವಾಸದ ನಿಜವಾದ ಸೌಂದರ್ಯ ನಿನ್ನ ಒಳಗಡೆ ಇರುವ ಯೇಸು ಕ್ರಿಸ್ತರಾಗಿದ್ದಾರೆ. ಮನೆ ಅಲ್ಲ ಮುಖ್ಯ, ಮನೆ ಕಟ್ಟಿದವನು ಮುಖ್ಯ. ಪ್ರತಿಯೊಂದು ಮನೆಗೂ ಕಟ್ಟಿದವನಿದ್ದಾನೆ. ನಿನ್ನನ್ನು ಕಟ್ಟಿದವನು ಯೇಸು ಕ್ರಿಸ್ತರು. ಅವನು ಒಳಗಡೆ ಇದ್ದಾನ ಹೊರಗಡೆ ಇದ್ದಾನ ಅನ್ನೋದೊಂದು ಪ್ರಶ್ನೆ. ನಿನ್ನನ್ನು ಕಟ್ಟಿದವನು ಯೇಸು ಕ್ರಿಸ್ತರು. ನಿನಗೆ ವಿಶ್ವಾಸದ ಜೀವನ ಕೊಟ್ಟಿದ್ದು ಯೇಸು ಕ್ರಿಸ್ತರು. ನಿನಗೆ ದೀಕ್ಷೆ ಆಗಿದ್ದು ಪಿತನ ಸುತನ ಪರಿಶುದ್ಧಾತ್ಮನ ತ್ರೇಕ ದೇವರ ನಾಮದಲ್ಲಿ, ಅಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಯು ಆರ್ ಬಿಲ್ಟ್ ಬೈ ಗಾಡ್ ಫಾರ್ ಗಾಡ್. ದೇವರಿಗಾಗಿ, ದೇವರಿಗೆ ವಾಸ ಮಾಡಲಿಕ್ಕಾಗಿ ಕಟ್ಟಲ್ಪಟ್ಟ ದೇವರ ಮನೆ ನೀನು, ನಾನು, ಕ್ರೈಸ್ತ ವಿಶ್ವಾಸಿಗಳಾದ ಪ್ರತಿಯೊಬ್ಬರೂ ಕೂಡ ದೇವರ ಪ್ರಕಾರ, ದೇವರ ವಾಕ್ಯದ ಪ್ರಕಾರ. ಈಗ ಈ ಮನೆಯನ್ನು ಕಟ್ಟಿದ್ದು ಈ ಮನೆಯವರಿಗೆ ವಾಸ ಮಾಡಲಿಕ್ಕೋಸ್ಕರ. ಒಂದು ವೇಳೆ ಈ ಮನೆಗೆ ಜೀವ ಇತ್ತು ಅಂತ ಇಟ್ಕೊಳ್ಳಿ, ಈ ಮನೆಯವರು ಸಹೋದರ ಮಂಜು ಇರ್ಬೋದು, ಅವ್ರ ಹೆಂಡತಿ ಮಕ್ಕಳಿರ್ಬೋದು, ಬಂದ ತಕ್ಷಣ ಈ ಮನೆ ತನ್ನಷ್ಟಕ್ಕೆ ತಾನೇ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ನಿಮಗೆ ಈ ಮನೆಯೊಳಗಡೆ ಪ್ರವೇಶ ಇಲ್ಲ, ಗೆಟ್ ಔಟ್ ಅಂತ ದೂರ ತಳ್ಳಿದರೆ, ಈ ಮನೆ ಮೇಲೆ ಕಟ್ಟದವ್ರಿಗೆ ಪ್ರೀತಿ ಇರುತ್ತಾ? ಮತ್ತೆ ಮತ್ತೆ ಟ್ರೈ ಮಾಡ್ತಾರೆ ಒಳಗೆ ಬರಲಿಕ್ಕೆ. ಆದರೆ ಒಳಗೆ ಬರಲಿಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಈ ಮನೆ ಅವ್ರನ್ನ ತಳ್ತಾನೇ ಇದ್ದರೆ, ನೀನು ಬೀದಿಗೆ ಹೋಗು, ಈ ಮನೆ ನಿನಗಿಲ್ಲ. ಈ ಮನೆ ಯಾರಿಗೆ ಅಂದರೆ ನನ್ನಿಷ್ಟದ ಪ್ರಕಾರ ಯಾರಿರ್ತಾರೋ ಅವ್ರಿಗೆ ಮಾತ್ರನೇ ಈ ಮನೆ ಒಳಗಡೆ ಅಂತ ಮನೆ ಮಾತಾಡ್ಲಿಕ್ಕೆ ಶುರು ಮಾಡಿದರೆ, ಮನೆ ಕಟ್ಟಿದವನೇನು ಮಾಡ್ತಾನೆ? ಮನೆಯನ್ನು ನಾಶ ಮಾಡ್ತಾನಷ್ಟೆ, ಕೆಡವಿ ಹಾಕ್ತಾನಷ್ಟೆ. ಪ್ರೀತಿಯ ಸಹೋದರ ಸಹೋದರಿಯರೇ, ವಾಕ್ಯ ಇದೆ. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3ರಲ್ಲಿ 16ನೇ ವಾಕ್ಯ ಹೇಳುತ್ತೆ. 1 Corinthians chapter 3 verse 16. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ ಓದೋಣ. ನೀವು ದೇವರ ಮಂದಿರವಾಗಿದ್ದೀರಿ. ಸುಮ್ಮನೆ ಟೈಟಲ್ ಮಾತ್ರ ಕ್ರಿಶ್ಚಿಯನ್ ಅಂತ ಹಾಕ್ಕೊಂಡು ಓಡಾಡಬೇಡಿ, ಊರು ಸುತ್ತಬೇಡಿ. ಈಗ ಈ ಮನೆ ಮುಂದೆ ಮನೆಗೊಂದು ಹೆಸರಿಟ್ಬಿಟ್ಟಿದ್ದಾರೆ, ಇಮ್ಯಾನ್ಯುಯಲ್ ಅಂತ. ಭಾಳ ಜಾಗರೂಕತೆಯಿಂದ ಬದುಕಬೇಕು. ಈಗ ಒಳಗಡೆ ಬದುಕೋರು ಇಮ್ಯಾನ್ಯುಯಲ್ ಅಂತ ಹೆಸರಿಟ್ಬಿಟ್ಟು ಅದಕ್ಕೆ ಆಪೋಸಿಟ್ ಆಗಿ ಒಳಗಡೆ ದೆವ್ಗಳನ್ನೆಲ್ಲ ಸೇರಿಸ್ಕೊಂಡ್ರೆ ಯೇಸು ಸ್ವಾಮಿಗೆ ಅವಮಾನ ಆಗುತ್ತೆ. ಆಮೇಲೆ ಇಮ್ಯಾನ್ಯುಯಲ್ ಅಂದರೆ ಪದದ ಅರ್ಥ ದೇವರು ನಮ್ಮೊಂದಿಗೆ ಇದ್ದಾರೆ, ಯೇಸು ನಮ್ಮೊಂದಿಗಿದ್ದಾರೆ. ಇದು ಬಾಯಲ್ಲಿ ಹೇಳ್ಕೊಂಡು ಪ್ರಯೋಜನ ಇಲ್ಲ, ಇದು ಜೀವಿಸಲೇಬೇಕೀಗ, ಆಪ್ಷನ್ ಇಲ್ಲ ಬೋರ್ಡ್ ತೆಗಿಬೇಕು. ಇಮ್ಯಾನ್ಯುಯಲ್ ಅಂತ ಬೋರ್ಡ್ ಹಾಕಿ ತೆಗಿಬೇಕು, ಇಲ್ಲ ಜೀವಿಸಬೇಕು. ನೋಡಿ, ಅದೇ ರೀತಿ ನಮಗೂ ಎಲ್ರಿಗೂ ಕೂಡ ಕ್ರೈಸ್ತ ವಿಶ್ವಾಸಿಗಳು ಅಂತ ಬೋರ್ಡ್ ಆಲ್ರೆಡಿ ಬಂದುಬಿಟ್ಟಿದೆ. ದೀಕ್ಷಾ ಸ್ನಾನ ಪಡ್ಕೊಂಡಾಗ ನಾವು ಕ್ರೈಸ್ತರು ಅನ್ನೋ ಬೋರ್ಡ್ ಬಂದುಬಿಟ್ಟಿದೆ. ಇಲ್ಲ ಕ್ರೈಸ್ತರಾಗಿ ಇರಬೇಕು, ಇಲ್ಲ ಹೊರಗಡೆ ಹೋಗಬೇಕು. ಕ್ರೈಸ್ತರಿಗೆ ಅವಮಾನ ಮಾಡಬಾರ್ದು. ಅವಮಾನ ಮಾಡಿದರೆ ಡೇಂಜರ್. ಓದಿ ವಾಕ್ಯ, ಏನು ಡೇಂಜರ್? ನೀವು ದೇವರ ಆಲಯವಾಗಿದ್ದೀರಿ. ದೇವರು ಕಟ್ಟಿದ ಮನೆ. ದೇವರ ಆಲಯ ಮೀನ್ಸ್ ಗಾಡ್ಸ್ ಹೌಸ್, ಬಿಲ್ಟ್ ಬೈ ಗಾಡ್. ದೇವರು ಕಟ್ಟಿದ ಮನೆ. ಹೇಗೆ ಕಟ್ಟಿದರು? ಆತ್ಮಿಕವಾಗಿ ನಿನ್ನನ್ನು ಕಟ್ಟಿದರು. ಪರಿಶುದ್ಧಾತ್ಮನ ಮುಖಾಂತರ ನನ್ನನ್ನು ನಿಮ್ಮನ್ನು ಕಟ್ಟಿದ್ದಾರೆ ದೇವರು. ಯಾರಿಗೆ ವಾಸ ಮಾಡಲಿಕ್ಕೆ? ಪರಿಶುದ್ಧಾತ್ಮನಿಗೆ ವಾಸ ಮಾಡಲಿಕ್ಕೆ, ದೇವರಿಗೆ ವಾಸ ಮಾಡಲಿಕ್ಕೆ. ಎಂದೆಂದಿಗೂ ನನ್ನೊಳಗಡೆ ನಿನ್ನೊಳಗಡೆ ದೇವರಿಗೆ ವಾಸ ಮಾಡಲಿಕ್ಕೆ ದೇವರು ಕಟ್ಟಿದ ಮನೆ ನೀನಾಗಿದ್ದೀಯಾ. ಆ್ಯಂಡ್ ಹೀ ಈಸ್ ದ ಬ್ಯೂಟಿ ಆಫ್ ಯು, ಹೌಸ್ ಆಫ್ ಗಾಡ್. ದೇವರ ಮನೆಯಾಗಿರುವ ನಿನ್ನ ಸೌಂದರ್ಯ ನಿನ್ನ ಒಳಗಡೆ ಇರುವಂಥ ಪರಿಶುದ್ಧ ಆತ್ಮರಾಗಿದ್ದಾರೆ. ಓಕೆ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತಾ ಇದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವಳಾದರೂ ದೇವಾಲಯ ಅಂದರೆ ಮನುಷ್ಯ ಕಟ್ಟಿದ ಕಲ್ಲಿನ ಬಿಲ್ಡಿಂಗ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ದೇವರು ಕಟ್ಟಿರ್ತಕ್ಕಂಥ ನನ್ನನ್ನು ಸಭೆಯನ್ನು, ಕ್ರೈಸ್ತ ವಿಶ್ವಾಸಿಯ ಬಗ್ಗೆ ಹೇಳ್ತಾ ಇದ್ದಾರೆ. ನೀನು ನಿನ್ನ ಜೀವಿತವನ್ನು ಹಾಳು ಮಾಡಿದರೆ, ಯಾವನಾದರೂ ದೇವರ ಆಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡ್ತಾರೆ. ನೀನು ದೇವರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂದಮೇಲೆ ದೇವರು ನಿನಗೆ ಯಾಕೆ ಮರ್ಯಾದೆ ಕೊಡಬೇಕು ಹೇಳು? ನೀನು ದೇವರಿಗೆ ಮರ್ಯಾದೆ ಕೊಡಲ್ಲ ಅಂದಮೇಲೆ ದೇವ್ರು ನಿನಗೆ ಯಾಕೆ ಮರ್ಯಾದೆ ಕೊಡ್ಬೇಕು? ನೀನೇನು ದೇವರ? ಊರವ್ರಿಗೆ ಮರ್ಯಾದೆ ಕೊಡದಿದ್ರೆ ಪರವಾಗಿಲ್ಲ, ಅವ್ರು ಯಾರು ದೇವರಲ್ಲ, ಕೊಡಲೇಬೇಕು. ಆದರೆ ದೇವರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ದೇವ್ರು ಯಾಕೆ ಉಳಿಸ್ಬೇಕು?
ನಾಶ ಆಗಿ ಹೋಗಬೇಕು ಅನ್ನೋ ದೇವರ ಯೋಜನೆ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದಬೇಕೆಂಬುದೇ ದೇವರ ಯೋಜನೆ. ಯಾರೊಬ್ಬನೂ ಕೂಡ ನಾಶ ಆಗಬೇಕು ಅಂತ ತಂದೆ ದೇವರು ಬಯಸ್ತಾ ಇಲ್ಲ, ಯೇಸು ಸ್ವಾಮಿ ಬಯಸ್ತಾ ಇಲ್ಲ. ಪ್ರತಿಯೊಬ್ಬರು ವಿಶ್ವಾಸ ಇಟ್ಟು ರಕ್ಷಣೆ ಪಡೆದುಕೊಳ್ಳಬೇಕೆಂದೇ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಮಾತ್ರ ಅಲ್ಲ, ನಮಗೋಸ್ಕರ ತಮ್ಮ ಪುತ್ರನನ್ನು ಬಲಿ ಕೊಟ್ಟಿದ್ದು ಅದಕ್ಕೋಸ್ಕರನೇ. ಆದರೆ ನಾವು ಅದಕ್ಕೆ ಬೆಲೆ ಕೊಡದೇ ಇದ್ದರೆ, ನಾವು ಅದನ್ನು ನಂಬದೆ ಇಷ್ಟ ಬಂದ ಹಾಗೆ ಇದು ನನ್ನ ದೇಹ, ನಾನೇನು ಬೇಕಾದರೂ ತಿಂತೀನಿ, ನನ್ನ ಇಚ್ಛೆ, ನಾನು ಹೇಗೆ ಬೇಕಾದರೂ ಬದುಕ್ತೀನಿ, ಹೂ ಆರ್ ಯು ಟು ಆಸ್, ಅದನ್ನು ಕೇಳಲಿಕ್ಕೆ ನೀನು ಯಾರು? ನಾನೇನು ಬೇಕಾದರೂ ನೋಡ್ತೀನಿ, ನಾನೇನು ಬೇಕಾದರೂ ತಿಂತೀನಿ, ನನಗಿಷ್ಟ ಬಂದಂಗೆ ಪ್ರಾರ್ಥನೆ ಮಾಡ್ತೀನಿ, ನನಗಿಷ್ಟ ಬಂದಂಗೆ ಆರಾಧನೆ ಮಾಡ್ತೀನಿ, ನೀನು ಯಾರು ಕೇಳಲಿಕ್ಕೆ ಅಂತ ಕೇಳಿದರೆ ಇಟ್ಸ್ ಡೇಂಜರಸ್. ದೇವರು ಹೇಳಿದ್ದಾರೆ, ನಿನ್ನ ದೇವರು ಯಾರು? ದೇವರನ್ನ ನೀನು ಹೇಗೆ ಆರಾಧನೆ ಮಾಡಬೇಕು, ಹೇಗೆ ಆರಾಧನೆ ಮಾಡಬಾರ್ದು, ದೇವರ ಹತ್ರ ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸಬೇಕು, ಹೌ ಯು ಮಸ್ಟ್ ಪ್ರೇ, ಹೌ ಯು ಮಸ್ಟ್ ನಾಟ್ ಪ್ರೇ, ಯಾವ ರೀತಿ ಪ್ರಾರ್ಥಿಸಬಾರ್ದು, ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಜೀವಿಸಬಾರ್ದು, ಏನೆಲ್ಲ ಕುಡಿಬಹುದು, ಏನೆಲ್ಲ ಕುಡಿಬಾರ್ದು, ಏನೆಲ್ಲ ನೋಡ್ಬೋದು, ಏನೆಲ್ಲ ನೋಡಬಾರ್ದು, ಏನೆಲ್ಲ ತಿನ್ಬೋದು, ಏನೆಲ್ಲ ತಿನ್ನಬಾರ್ದು, ಪ್ರತಿಯೊಂದು ವ್ಯವಹಾರ ಯಾವ ರೀತಿ ಮಾಡಬಹುದು, ಯಾವ ರೀತಿ ಮಾಡಬಾರ್ದು, ಹಣಕಾಸಿನ ವಿಷಯದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು, ಯಾವ ರೀತಿ ನಡ್ಕೊಳ್ಬಾರ್ದು, ಕುಟುಂಬದಲ್ಲಿ ಗಂಡ ಹೆಂಡತಿ ಸಂಬಂಧದಲ್ಲಿ ನಾವು ಹೇಗಿರಬೇಕು, ಪ್ರತಿಯೊಂದನ್ನು ದೇವರು ಹೇಳಿಕೊಟ್ಟಿದ್ದಾರೆ. ಮಕ್ಕಳು ತಂದೆ ತಾಯಿ ವಿಷಯದಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ನಮ್ಮ ಜೀವನ ಹೇಗಿರಬೇಕು, ಅಧಿಕಾರಿಗಳ ಜೊತೆ ನಮ್ಮ ರಿಲೇಷನ್ಶಿಪ್ ಹೇಗಿರಬೇಕು, ಪ್ರತಿಯೊಂದನ್ನು ದೇವರು ನಮಗೆ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ನನ್ನ ರಕ್ಷಣೆಗಾಗಿ, ನಿನ್ನ ರಕ್ಷಣೆಗಾಗಿ ಬರೆಸಿಟ್ಟಿದ್ದಾರೆ. ಇದನ್ನು ತೆಗೆದು ಓದಲಿಕ್ಕೆ ನಮಗೆ ಟೈಮ್ ಇಲ್ಲ, ಇದನ್ನು ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಇದನ್ನು ಕೇಳಿಸ್ಕೊಳ್ಳಲಿಕ್ಕೆ ನಮಗೆ ಏನೇನೋ ಇರಿಟೇಟ್ ಆಗುತ್ತೆ. ಆದರೆ ಪ್ರಪಂಚದಲ್ಲಿರೋ ಬೇರೆ ಎಲ್ಲ ಬೇಡದೇ ಇರೋ ಪುಸ್ತಕಗಳನ್ನೆಲ್ಲ ಓದ್ತೀವಿ. ಎಷ್ಟೆಷ್ಟೋ ನಮ್ಮ ಮಕ್ಕಳಿಗೆ ಓದಿಸ್ತೀವಿ, ಓದು 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 ಓದಿಸಿ 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 ಅವ್ರನ್ನ ನರಕಕ್ಕೆ ತಳ್ತೀವಿ. ಓದಿಸೋದು ತಪ್ಪಲ್ಲ, ಆದರೆ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ನೀವು ನಿತ್ಯ ಜೀವದ ಬೋಧನೆಯನ್ನು ಬೋಧಿಸದೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಉಪದೇಶವನ್ನು ಕೊಡದೆ, ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟ ಬೋಧನೆ ಉಪದೇಶ ಅಥವಾ ಕಲಿಕೆ ಮಾತ್ರ ಕೊಡೋದಾದರೆ ಅದು ದೇವರಿಗೆ ಮಾಡುವ ದ್ರೋಹ, ಅದೊಂದು ವಿಶ್ವಾಸ ದ್ರೋಹ. ಅದಕ್ಕೂ ಒಂದು ಪೆನಾಲ್ಟಿ ಕಟ್ಟಬೇಕು ಒಂದು ದಿನ. ದೇವ್ರ ಲೆಕ್ಕ ಕೇಳ್ತಾರೆ. ನಾನು ನಿನಗೆ 2 ಮಕ್ಕಳನ್ನ ಕೊಟ್ಟಿದ್ನಲ್ಲ, ಅಥವಾ ಒಬ್ಬ ಮಗನನ್ನು ಕೊಟ್ಟಿದ್ನಲ್ವಾ, 3 ಜನ ಮಕ್ಕಳನ್ನ ಕೊಟ್ಟಿದ್ರಲ್ವಾ, ಅವ್ರು ಎಲ್ಲಿದ್ದಾರೆ ಈಗ ನನ್ನ ಜೊತೆ, ನನ್ನ ಸಂಬಂಧದಲ್ಲಿ ಎಲ್ಲಿದ್ದಾರೆ, ವಿಶ್ವಾಸದಲ್ಲಿ ಆ ಮಕ್ಕಳು ಇವತ್ತು ಎಲ್ಲಿದ್ದಾರೆ? ಯಾರನ್ನ ಕೇಳ್ತಾರೆ? ಪೇರೆಂಟ್ಸ್ನ ಕೇಳ್ತಾರೆ. ನೀವು ಅವರಿಗೆ ಅದು ಓದಿಸ್ದೆ ಇದು ಓದಿಸ್ದೆ ಎಲ್ಲ ಹೇಳಿ ಏನು ಪ್ರಯೋಜನ? ನನ್ನ ಬಗ್ಗೆ ಏನು ಹೇಳ್ಕೊಟ್ಟೆ ಕೇಳ್ತಾರೆ. ಸೃಷ್ಟಿಕರ್ತನ ಬಗ್ಗೆ ಏನು ಹೇಳ್ಕೊಟ್ಟೆ, ರಕ್ಷಕನ ಬಗ್ಗೆ ಏನು ಹೇಳ್ಕೊಟ್ಟೆ, ನಿತ್ಯ ಜೀವದ ಬಗ್ಗೆ ಏನು ಹೇಳ್ಕೊಟ್ಟೆ, ಪ್ರಪಂಚದ ಬಗ್ಗೆ ಸುಮಾರು ಕಲಿಸಿದೆಯಲ್ವಾ, ಶಾಶ್ವತವಾಗಿ ಬದುಕಬೇಕಾಗಿರ್ತಕ್ಕಂಥ ಸ್ವರ್ಗ ರಾಜ್ಯದ ಬಗ್ಗೆ ನಿನ್ನ ಮಕ್ಕಳಿಗೆ ಏನು ಕಲಿಸಿದೆಯಾ? ಡೂ ದ ಹ್ಯಾವ್ ಇಂಟ್ರೆಸ್ಟ್ ಇನ್ ಇಟರ್ನಲ್ ಲೈಫ್? ನಿನ್ನ ಮಕ್ಕಳಿಗೆ ಇವತ್ತು ಈ ಲೋಕದ ಜೀವನದಲ್ಲಿ ಇಂಟ್ರೆಸ್ಟ್ ಇದೆಯಾ? ನಿತ್ಯ ಜೀವನದಲ್ಲಿ ಇಂಟ್ರೆಸ್ಟ್ ಇದೆಯಾ? ಸ್ವರ್ಗ ರಾಜ್ಯದಲ್ಲಿ, ಸ್ವರ್ಗ ಲೋಕದ ಜೀವನದಲ್ಲಿ ಇಂಟ್ರೆಸ್ಟ್ ಇದೆಯಾ? ಯಾವ ಲೋಕದ ಜೀವನದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರೋದು? ದೇವರು ಕೇಳ್ತಾರೆ. ಪೇರೆಂಟ್ಸ್ ಅವಾಗ ಉತ್ತರ ಕೊಡ್ಬೇಕು. ನೀವು ಸುಮ್ಮನೆ ಅದು ಇದು ಕತೆ ಹೇಳಿ ಪ್ರಯೋಜನ ಇಲ್ಲ. ಅದು ಮನುಷ್ಯರ ಹತ್ರ ಹೇಳ್ಕೋಬೋದು ಅಷ್ಟೇ, ಆದರೆ ದೇವರ ಮುಂದೆ ಏನು ವರ್ಕೌಟ್ ಆಗೋದಿಲ್ಲ. ಫಸ್ಟ್ ತಿಳ್ಕೋಬೇಕು, ವಿ ಆಲ್ ಆರ್ ಕ್ರಿಯೇಟೆಡ್ ಫಾರ್ ಗಾಡ್. ನಾವೆಲ್ಲರೂ ದೇವರಿಗಾಗಿ ಸೃಷ್ಟಿಸಲ್ಪಟ್ಟವರು. ಆ್ಯಂಡ್ ಗಾಡ್ ಸೇವ್ಡ್ ಅಸ್ ಥ್ರೂ ಹಿಸ್ ಸನ್ ಜೀಸಸ್ ಕ್ರೈಸ್ಟ್ ಫಾರ್ ಹಿಮ್ಸೆಲ್ಫ್. ದೇವರು ಪಾಪಿಗಳಾದ ನಮ್ಮನ್ನು ರಕ್ಷಣೆ ಮಾಡಿದ್ದು ತಮಗೋಸ್ಕರ, ಫಾರ್ ಇಟರ್ನಲ್ ಲೈಫ್, ನಿತ್ಯತೆಗೋಸ್ಕರ ನಮ್ಮನ್ನು ಅವರು ರಕ್ಷಿಸಿದ್ದಾರೆ. ನಾಟ್ ಫಾರ್ ದಿಸ್ ಲೈಫ್, ಈ ಭೂಮಿಯಲ್ಲಿ ಕ್ಷಣಿಕ ಜೀವನಕ್ಕೋಸ್ಕರ ಅಲ್ಲ ಅವರು ನಮ್ಮನ್ನು ರಕ್ಷಿಸಿದ್ದು. ಅವರು ಮನುಷ್ಯನಾಗಿ ಬಂದು ತಮ್ಮ ಪ್ರಾಣವನ್ನು ಕೊಟ್ಟಿದ್ದು ನಮ್ಮನ್ನು ಈ ಭೂಮಿಯಲ್ಲಿ ಇರಿಸಲಿಕ್ಕಲ್ಲ, ಶಾಶ್ವತವಾಗಿ ಸ್ವರ್ಗ ರಾಜ್ಯದಲ್ಲಿ ಇರಿಸಲಿಕ್ಕೆ. ಇದು ನಮ್ಮ ಮೈಂಡಲ್ಲಿ ಇದೆಯಾ ಇವತ್ತು? ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇವತ್ತು ಬದುಕ್ತಾ ಇರೋದು. ಇಲ್ಲಿ ಈ ವಾಕ್ಯ, 6ನೇ ವಾಕ್ಯ ನಾವು ಸ್ವಲ್ಪ ಶ್ರದ್ಧೆಯಿಂದ ಆಲಿಸಿದರೆ, ಯೇಸು ಕ್ರಿಸ್ತರಿಗೆ ನಾವು ಯಾವಾಗ ಮನೆ ಆಗ್ತೀವಿ, ಅಥವಾ ಈ ಮನೆಯಾಗಿರುವ ನನ್ನಲ್ಲಿ ಯೇಸು ಯಾವಾಗ ಜೀವಿಸ್ತಾರೆ ಗೊತ್ತಾ? ಯಾರಲ್ಲಿ ಜೀವಿಸ್ತಾರೆ ಗೊತ್ತಾ? ಯಾರು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀರೋ ಅವರ ಒಳಗಡೆ ಮಾತ್ರನೇ ಯೇಸು ಕ್ರಿಸ್ತನು ಜೀವಿಸೋದು. ಆಗ ಮಾತ್ರ ಯು ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಹೌಸ್ ಇನ್ ದ ಸೈಟ್ ಆಫ್ ಗಾಡ್. ಇಲ್ಲದೆ ಇದ್ದರೆ ಬೂತ್ ಬಂಗ್ಲೆ ಅಂತ ಹೇಳ್ತೀವಲ್ಲ, ದೊಡ್ಡದೊಂದು ಮನೆ ಕಟ್ತೀವಿ, ಸುಂದರವಾಗಿದೆ, ಆದರೆ ಮನುಷ್ಯರು ಯಾರೂ ಇರೋದಿಲ್ಲ. ಏನು ಪ್ರಯೋಜನ? ಅದೇ ರೀತಿಯಲ್ಲಿ ನಾನಾಗಿರುವ ಆತ್ಮಿಕ ಮನೆಯಲ್ಲಿ
ನಾನಾಗಿರುವ ಆತ್ಮಿಕ ಮನೆಯಲ್ಲಿ ಮನೆ ಕಟ್ಟಿದವನು ವಾಸ ಆಗಿರಬೇಕು. ಮನೆ ಕಟ್ಟಿದವನು ಯಾರು? ದೇವರು, ಯೇಸು ಪ್ರಭು. ರಕ್ಷಿಸಿದ ಯಾರು ನನ್ನನ್ನು? ನಾನು ನನ್ನಷ್ಟಕ್ಕೆ ನಾನು ರಕ್ಷಣೆ ಪಡ್ಕೊಳ್ಳಿಲ್ಲ, ನಾನು ಸೃಷ್ಟಿ ಆಗಿಲ್ಲ. ನಾನು ಸೃಷ್ಟಿಯಾಗಿದ್ದು ಸೃಷ್ಟಿಕರ್ತ ದೇವರಿಂದ, ರಕ್ಷಿಸಲ್ಪಟ್ಟಿದ್ದು ರಕ್ಷಕನಾದ ಯೇಸು ಕ್ರಿಸ್ತರಿಂದ. ಹಾಗಾದರೆ ಮನೆ ಯಜಮಾನ, ನನ್ನ ನಿಜವಾದ ಯಜಮಾನ ಯೇಸು ಕ್ರಿಸ್ತರಾಗಿರ್ತಾರೆ. ಒಬ್ಬ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ ನಿನ್ನ ನಿಜವಾದ, ನಿನ್ನ ಜೀವನದ ಯಜಮಾನ, ನಿನ್ನ ದೇಹದ ಯಜಮಾನ ಯೇಸು ಪ್ರಭು ಆಗಿರ್ತಾರೆ. ಅದಕ್ಕೇನೆ ಯೇಸು ಪ್ರಭು ಅಂತ ಹೇಳೋದು. ಪ್ರಭು ಅಂದರೆ ಯಜಮಾನ. ಲಾರ್ಡ್ ಈಸ್ ನಾಟ್ ಓನ್ಲಿ ಅವರ್ ಸೇವಿಯರ್, ಹೀ ಈಸ್ ಅವರ್ ಲಾರ್ಡ್. Jesus Christ is our Savior, but not only the Savior, He must be the Lord. ಅವರು ನಮಗೆ ಪ್ರಭು ಕೂಡ ಆಗಿರಬೇಕು. ಪ್ರಭು ಆಗಿದ್ದಾರೆ. ಕ್ವಶನ್, He is your Lord? ಇಂದು ಯೇಸು ನಿನ್ನ ಯಜಮಾನ ಆಗಿದ್ದಾರಾ? Who is your Lord? Most of the time we ourselves are our lords. ಅನೇಕ ಬಾರಿ ನಮಗೆ ನಾವೇ ಪ್ರಭುಗಳು. ನಮ್ಮಿಷ್ಟದ ಪ್ರಕಾರ ನಾವು ಹೋಗ್ತೀವಿ, ನಮ್ಮಿಷ್ಟ ಪ್ರಕಾರ ನಾವು ಜೀವಿಸ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಜಮಾನ ಯಾಕೆ ಹಾಗಾದರೆ? ಮದುವೆ ಆದಮೇಲೆ ಹೆಂಡತಿ ಇಷ್ಟದ ಪ್ರಕಾರ ಎಲ್ಲ ಮಾಡ್ಕೊಂಡು ಹೋಗೋದಾದರೆ ಗಂಡ ಯಾಕೆ ಬೇಕು? ಅವನ್ನ ಯಜಮಾನ ಅಂತ ಯಾಕೆ ಕರಿಬೇಕು? ನೀನೇ ಒಂದು ಕಿರೀಟ ಹಾಕೋಬೋದಲ್ಲ ಯಜಮಾನ ಅಂತ. ಅದು ದೇವರು ಕೊಟ್ಟು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆದರೂ ಮನುಷ್ಯರು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಕುಟುಂಬ ಹಾಳು ಮಾಡ್ಕೊಳ್ತಾರೆ. ಯಾವಾಗ ಮನೇಲಿ ಹೆಂಗಸರು ಯಜಮಾನಿಕೆಗೆ ಹೋಗ್ತಾರೋ ಕುಟುಂಬ ಒಡೆದು ಹೋಗುತ್ತೆ. ಯಜಮಾನ ಅಂತ ಒಬ್ಬ ಇದ್ದಾನೆ, ಅವನು ಯಜಮಾನಿಕೆ ಮಾಡಿದರೆ ಕುಟುಂಬ ಚೆನ್ನಾಗಿರುತ್ತೆ. ಅದು ನೀವೇನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಯಜಮಾನಿ ಜಾಸ್ತಿ ಓದ್ದವಳಾಗಿರ್ತಾಳೆ, ಯಜಮಾನ ಕೂಲಿ ಕೆಲಸ ಮಾಡೋನಾಗಿರ್ತಾನೆ, ಏನು ABCD ಗೊತ್ತಿರೋದಿಲ್ಲ. ಆದರೆ ಯಜಮಾನನೇ ಯಜಮಾನ, ತಲೆನೇ ತಲೆ, ದೇಹನೇ. ನೀನು ಓದಿದ್ದೆಲ್ಲ ನಿನಗಷ್ಟೇ. ಓದಿದ ಪ್ರಯೋಜನ ತಲೆಗೆ ಉಪಯೋಗ ಆಗೋದಂಗಿದ್ರೆ ಉಪಯೋಗ ಆಗುತ್ತೆ. ನಾನು ಇಷ್ಟು ಓದಿದ್ದೀನಿ ಅಷ್ಟು ಓದಿದ್ದೀನಿ ಅಂತ ಸುಮ್ಮನೆ ಜಂಬ ಕೊಚ್ಕೊಂಡು ಏನು ಪ್ರಯೋಜನ ಇಲ್ಲ. ಯು ಕೆನಾಟ್ ಬಿ ಹೆಡ್, ಯು ಆರ್ ಟೇಲ್, ಯು ಆರ್ ಓನ್ಲಿ ಬಾಡಿ. ಟೇಲ್ ಅಂದರೆ ಬಾಲ ಅಲ್ಲ, ದೇಹ. ಅದೇ ರೀತಿ ಬೈಬಲ್ ಹೇಳುತ್ತೆ, ಜೀಸಸ್ ಕ್ರೈಸ್ಟ್ ಇಸ್ ದ ಹೆಡ್ ಆಫ್ ದ ಚರ್ಚ್. ಧರ್ಮಸಭೆಯ ಶಿರಸ್ಸು ಯೇಸು ಕ್ರಿಸ್ತರು. ಆ್ಯಂಡ್ ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ಆ ಯೇಸುವಿನ ದೇಹ ನೀನು. ಆ್ಯಂಡ್ ವಿ ಆಲ್ ಆರ್ ದ ಮೆಂಬರ್ಸ್ ಆಫ್ ದಟ್ ಬಾಡಿ. ನಾವೆಲ್ಲರೂ ಕೂಡ ಆ ದೇಹದ ಅಂಗಾಂಗಗಳಾಗಿದ್ದೇವೆ. ವಿ ಆರ್ ನಾಟ್ ದ ಹೆಡ್. ದೆರ್ ಈಸ್ ಓನ್ಲಿ ಒನ್ ಹೆಡ್ ಫಾರ್ ಒನ್ ಬಾಡಿ. ಒಂದು ದೇಹಕ್ಕೆ ಒಂದೇ ಶಿರಸ್ಸು, ಆ ಶಿರಸ್ಸು ಯೇಸು ಕ್ರಿಸ್ತರಾಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಇಸ್ ದ ಓನ್ಲಿ ಟ್ರೂ ಹೆಡ್ ಆಫ್ ಹಿಸ್ ಟ್ರೂ ಬಾಡಿ, ಚರ್ಚ್. ಆ್ಯಂಡ್ ಯು ಆರ್ ದ ಚರ್ಚ್ ಆಫ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನ ದೇಹ ನಾವು ಆಗಿದ್ದರೆ, ದೇಹದ ಅಂಗಾಂಗಗಳು ನಾವು ಆಗಿದ್ದರೆ, ನನ್ನ ತಲೆ ಯೇಸು ಆಗಿರಬೇಕು, ನನ್ನ ಯಜಮಾನ ಯೇಸು ಆಗಿರಬೇಕು. ಎಲ್ಲ ಇನ್ಫಾರ್ಮೇಷನ್ ಬರೋದು ತಲೆಯಿಂದ ಬರೋದು, ದೇಹದಿಂದ ಬರೋದಿಲ್ಲ, ಬ್ರೈನಿಂದ ಬರುತ್ತೆ. ಹೋಲ್ ಬಾಡಿ ಫಂಕ್ಷನ್ ಆಗೋದು ಬ್ರೈನಿಂದ ಬರುವ ಸಿಗ್ನಲಿಂದ. ತಲೆಯಿಂದ ಏನು ಸಿಗ್ನಲ್ ಬರುತ್ತೋ ಅದ್ರ ಪ್ರಕಾರನೇ ಪ್ರತಿಯೊಂದು ಅಂಗಾಂಗಗಳು ಕೆಲಸ ಆಗೋದು. ಇವತ್ತು ನನ್ನ ಜೀವನದ, ಆತ್ಮಿಕ ಜೀವಿತದ, ನನ್ನ ವಿಶ್ವಾಸದ ಜೀವಿತದ ಯಜಮಾನ ತಲೆ ಯೇಸು ಆಗಿದ್ದಾರಾ? ಈಸ್ ಹಿ ದ ಲಾರ್ಡ್? ನಿನ್ನ ದೇಹ ಅನ್ನೋದು ದೇವರು ಕಟ್ಟಿದ ಮನೆ. ಯಾವಾಗ, ಯಾವ ಟೈಮಲ್ಲಿ ಪಿತನ, ಸುತನ ಮತ್ತು ಪರಿಶುದ್ಧಾತ್ಮನ ನಾಮದಲ್ಲಿ ನಿನಗೆ ದೀಕ್ಷೆ ನೀಡ್ತಾ ಇದ್ದೇನೆ ಎಂಬ ಆ ಒಂದು ಪವಿತ್ರ ಜಲ ನಿನ್ನ ಮೇಲೆ ಬಿತ್ತೋ, ಆ ಕ್ಷಣವೇ ನೀನು ಯೇಸುವಿಗೆ ಸ್ವಂತ ಆದೆ. ಮದುವೆ ಸಮಯದಲ್ಲಿ ಗಂಡ ಹೆಂಡತಿ ಒಂದಾಗ್ತಾರಲ್ಲ, ಆ ರೀತಿ ಯೇಸುವಿನೊಂದಿಗೆ ಒಂದಾಗಿ ಆಯಿತು ದೀಕ್ಷಾಸ್ಥಾನದಲ್ಲಿ. ಈಗ ಅವರು ಶಿರಸ್ಸು, ನಾವು ಅವರ ಮನೆ. ಈ ಮನೆ ಒಳಗಡೆ ಮನೆ ಕಟ್ಟಿದ ಯಜಮಾನನಾದ ಪ್ರಭು ಯೇಸು ಕ್ರಿಸ್ತರು ಇದ್ರೇ ಮನೆಗೊಂದು ಸೌಂದರ್ಯ, ಮನೆಯಲ್ಲಿ ಒಂದು ಸುಖ, ಮನೆಯಲ್ಲಿ ಒಂದು ಸಂತೋಷ. ಈ ಯಜಮಾನ ಮನೆ ಒಳಗಡೆ ಇಲ್ಲದೆ ಇದ್ದರೆ, ಈ ಪ್ರಭು ಮನೆ ಒಳಗಡೆ ಇಲ್ಲದೆ ಇದ್ದರೆ, ಈ ರಕ್ಷಕ ಮನೆ ಒಳಗಡೆ ಇಲ್ಲದೆ ಇದ್ದರೆ, ನಿನ್ನ ಜೀವಮಾನ ಎಲ್ಲ ನೀನು ಸುಖಕ್ಕಾಗಿ ಅಲದು ಅಲದು ಅಲದು, ನೆಮ್ಮದಿಗಾಗಿ ಅಲದು 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 ಅಲದು, ಸಂತೋಷಕ್ಕಾಗಿ ಅಲದು ಅಲದು ಅಲದು, ಒಂದು ದಿನ ಅಲೆಮಾರಿಯಾಗಿ ಸತ್ತೋಗ್ಬಿಡ್ತೀಯ. ಆದರೆ ನಿಜವಾದ ಸಂತೋಷ ಅನುಭವಿಸ್ಬೇಕಾ, ನಿಜವಾದ ಆನಂದ ಅನುಭವಿಸ್ಬೇಕಾ, ನಿನ್ನ ಬಾಳಿನ ಯಜಮಾನಿಕೆಯನ್ನು ನಿನ್ನ ಬಾಳಿನ ಯಜಮಾನನಿಗೆ ಬಿಟ್ಟು ಕೊಡು. ಸರೆಂಡರ್ ಯುವರ್ ಲೈಫ್ ಟು ದ ಲಾರ್ಡ್ಶಿಪ್ ಆಫ್ ಜೀಸಸ್ ಕ್ರೈಸ್ಟ್. ಯು ವಿಲ್ ಹ್ಯಾವ್ ಗ್ರೇಟ್ ಜಾಯ್ ಇನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ಪರಮಾನಂದ ಇರ್ತದೆ. ನೋಡಿ, ನಿಮ್ಮ ಯಜಮಾನರು ಸ್ಟ್ರಾಂಗ್ ಆಗಿದ್ದರೆ, ನಿಮ್ಮ ಗಂಡಂದರು ಸ್ಟ್ರಾಂಗ್ ಆಗಿದ್ದರೆ ಹೆಂಡತಿ
ಏನೇ ಒಂದು ಸಮಸ್ಯೆ ಬಂದರೆ ಹೇಳ್ತಾರೆ ನಮ್ಮ ಯಜಮಾನರು ನೋಡ್ಕೊಳ್ತಾರೆ, ಅದು ನಮ್ಮ ಯಜಮಾನರು ನೋಡ್ಕೊಳ್ತಾರೆ. ಯಾಕೆಂದರೆ ಅಥವಾ ಮಕ್ಕಳು ಹೇಳ್ತಾರೆ ನಮ್ಮಪ್ಪ ನೋಡ್ಕೊಳ್ತಾರೆ ಅಂತ. ಯಾಕಂದರೆ ಅಪ್ಪನ ಕೆಪಾಸಿಟಿ ಮಕ್ಕಳಿಗೆ ಗೊತ್ತು, ಗಂಡನ ಕೆಪಾಸಿಟಿ ಹೆಂಡತಿಗೂ ಗೊತ್ತು ಅಲ್ವಾ? ಕೆಪಾಸಿಟಿ ಆ ಲೆಕ್ಕದಲ್ಲಿ ಕೆಲವರಿಗೆ ಇರುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನಿನಗೂ ನನಗೂ ಏನೇ ಆದರೂ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು, ನನ್ನ ಯಜಮಾನ ನೋಡ್ಕೊಳ್ತಾನೆ ಅಂತ. ನನ್ನ ಯಜಮಾನ ಯಾರು? ಪ್ರಭು ಯೇಸು ಕ್ರಿಸ್ತರು. ನನ್ನ ಯಜಮಾನ ನೋಡ್ಕೊಳ್ತಾನೆ. ದೇವರಿಗೆ ಮಕ್ಕಳಾಗಿದ್ದೀವಿ ನಾವೆಲ್ಲರೂ ದೇವರ ಮಕ್ಕಳು. ವಿಶ್ವಾಸದ ಮುಖಾಂತರ ನಾವು ಧೈರ್ಯದಿಂದ ಹೇಳಲಿಕ್ಕಾಗಬೇಕು, ಅದು ನನ್ನ ಅಪ್ಪ ನೋಡ್ಕೊಳ್ತಾರೆ, ಅದು ನನ್ನ ಡ್ಯಾಡಿ ನೋಡ್ಕೊಳ್ತಾರೆ. ಮೈ ಡ್ಯಾಡಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಆದರೆ ನಾವೊಂದು ರೀತಿ ಡ್ಯಾಡಿ ಇದ್ದು ಅನಾಥರ ಥರ ಇದ್ದೀವಿ. ಅದು ತುಂಬ ವರ್ಸ್ಟ್. ಡ್ಯಾಡಿ ಇದ್ದು ಅನಾಥರ ಥರ ಇರೋದು ವರ್ಸ್ಟ್. ಗಂಡ ಇದ್ದು ಗಂಡ ಇಲ್ಲದೆ ಇರೋ ಥರ ಜೀವಿಸೋದು ವರ್ಸ್ಟ್ ಕಂಡೀಷನ್. ದಟ್ ಈಸ್ ವರ್ಸ್ಟ್. ಗಂಡ ಇಲ್ಲದೆ ಇರೋದು ವರ್ಸ್ಟ್ ಅಲ್ಲ, ಗಂಡ ಇದ್ದು ಆ ಗಂಡನಿಗೆ ಗಂಡನ ಸ್ಥಾನ ಕೊಡದೆ ಬದುಕ್ತಾ ಇರೋದು ವರ್ಸ್ಟ್ ಕಂಡೀಷನ್. ಅಪ್ಪ ಇದ್ದು ಅಪ್ಪನಿಗೆ ಕೊಡಬೇಕಾದ ಸ್ಥಾನಮಾನ ಕೊಡದೆ, ಗೌರವ ಕೊಡದೆ ಬದುಕ್ತಾ ಇರೋದು ಒಂದು ರೀತಿ ವರ್ಸ್ಟ್ ಕಂಡೀಷನ್. ಇವತ್ತು ಎಷ್ಟೋ ಮಕ್ಕಳಿದ್ದಾರೆ ಕ್ರೈಸ್ತ ಕುಟುಂಬದಲ್ಲಿ, ಅಪ್ಪನಿಗೂ ಮರ್ಯಾದೆ ಕೊಡಲ್ಲ, ಅಮ್ಮನಿಗೂ ಮರ್ಯಾದೆ ಕೊಡಲ್ಲ, ಅವರೇ ಬಾಸ್. ಕಾರಣ ಏನು? ಅದಕ್ಕೆ ಒಂದು ಕಾರಣ ಅಪ್ಪ ಅಮ್ಮನೇ. ಅವರು ಕೊಡಬೇಕಾಗಿರೋದು ಕೊಟ್ಟಿಲ್ಲ ಮಕ್ಕಳಿಗೆ. ಏನು ಕೊಡಬೇಕಾಗಿತ್ತು? ವಿಶ್ವಾಸ ಕೊಡಬೇಕಾಗಿತ್ತು. ಆ ಮಕ್ಕಳಿಗೆ ಕಲಿಸಿ ಕೊಡಬೇಕಾಗಿತ್ತು. ಏನನ್ನು? ನಿಮ್ಮ ಜೀವಿತದ ನಿಜವಾದ ಅಪ್ಪ ಯಾರು, ನಿನ್ನ ಜೀವನದ ನಿಜವಾದ ಯಜಮಾನ ಯಾರು, ನಿನ್ನ ನಿಜವಾದ ಬಿಲ್ಡರ್ ಯಾರು. ಹೂ ಈಸ್ ದ ಬಿಲ್ಡರ್ ಆಫ್ ಯುವರ್ ಲೈಫ್? ದಿಸ್ ಬಿಲ್ಡಿಂಗ್, ಈ ದೇಹ ಇದೆಯಲ್ವಾ, ಇದನ್ನು ಬಿಲ್ಡ್ ಮಾಡಿದ್ದು ಯಾರು? ಗಾಡ್ ಈಸ್ ದ ಬಿಲ್ಡರ್ ಆಫ್ ದಿಸ್ ಬಾಡಿ. ಆತ್ಮಿಕವಾಗಿ ಇದನ್ನು ಬಿಲ್ಡ್ ಮಾಡಿದ್ದು ಯಾರು ಅಂದರೆ ವಿಶ್ವಾಸಕ್ಕೆ ನಿನ್ನನ್ನು ಕರ್ಕೊಂಡು ಬಂದಿದ್ದು ಯಾರು? ನಾವಲ್ಲ, ಯೇಸು ಕ್ರಿಸ್ತರು. ಅದರಿಂದ ಅವರು ಈ ಮನೆ ಒಳಗಡೆ ಇರಬೇಕು. ಅವ್ರನ್ನ ಹೇಗೆ ಇರಿಸ್ಕೊಳ್ಳೋದು? ಅಪ್ಪ ಅಮ್ಮ ಹೇಳಬೇಕು, ನೋಡು ನಮ್ಮನ್ನು ನೋಡು, ನಾವು ಹೇಗೆ ಇರಿಸ್ಕೊಂಡಿದ್ದೀವಿ ಹಾಗೇ ನೀನು ಇರಿಸ್ಕೋಬೇಕು ಅಂತ ಹೇಳೋ ಧೈರ್ಯ ಇದೆಯಾ? ಹೇಳೋ ಧೈರ್ಯ ಇರುವ ಕ್ರೈಸ್ತ ತಂದೆ ತಾಯಿಂದ್ರಿದ್ದರೆ ನಿಮಗೋಸ್ಕರ ದೇವರಿಗೆ ಸ್ತೋತ್ರ, ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಇಲ್ಲದೆ ಇದ್ದರೆ ಇವತ್ತು ಮಾನಸಾಂತರ ಪಡಿ. ಇಲ್ಲೇ ಮನೆಗೆ ಹೋದ್ಮೇಲಲ್ಲ, ಹೋಗೋ ದಾರಿಲಿ ಏನಾಗ್ತಿರೋ ಗೊತ್ತಿಲ್ಲ. ನಿತ್ಯ ಜೀವದ ಸಮಾಚಾರ ನಾನು ಹೇಳ್ತಾ ಇರೋದು, ಈ ಲೋಕದ್ದಲ್ಲ. ಯೇಸು ಈಗ ಬಂದರೆ ಕರ್ಕೊಂಡು ಹೋಗ್ಲಿಕ್ಕೆ ನಾವು ತಯಾರಿದ್ದೀವ? ವಾಕ್ಯ ಏನು ಹೇಳುತ್ತೆ? ಯಾರು ಆ ನಿತ್ಯ ಸೌಭಾಗ್ಯದ ನಿರೀಕ್ಷೆಯಲ್ಲಿ ನಂಬಿಕೆಯಿಂದ ಕಾದು ಎದುರು ನೋಡ್ತಾ ಇದ್ದಾರೋ ಅಂಥವರಿಗೆ ಯೇಸು ಏನಾಗಿರ್ತಾರೆ? ಆ ಮನೆಯ ಯಜಮಾನನಾಗಿರ್ತಾನೆ. ಅಂಥವರ ಒಳಗಡೆ ಯೇಸು ವಾಸವಾಗಿರ್ತಾರೆ. ಮತ್ತು ಯೇಸು ಯಾರು ಒಳಗಡೆ ಇರ್ತಾರೋ ಅದು ಯೇಸುವಿನ ಮನೆಯಾಗಿರ್ತದೆ. ಅದು ಯೇಸುವಿನ ಮನೆಯಾಗಿರ್ತದೆ. ಸುಮ್ಮನೆ ಬೋರ್ಡ್ ಹಾಕಿದ ತಕ್ಷಣ ಯೇಸುವಿನ ಮನೆ ಆಗೋದಿಲ್ಲ. ಯೇಸು ಒಳಗಡೆ ಇರಬೇಕು. ಈಗ ಒಂದು ಸಕ್ಕರೆ ಡಬ್ಬಿ ಒಳಗಡೆ ಖಾರದ ಪುಡಿ ಹಾಕಿ ಅದಕ್ಕೆ ಹೆಸರು ನೀವು ಶುಗರ್ ಅಂತ ಹಾಕಿದ ತಕ್ಷಣ ಅದ್ರ ಒಳಗಡೆ ನಿಮಗೆ ಶುಗರ್ ಸಿಗೋದಿಲ್ಲ. ಓ, ಇಲ್ಲಿ ಶುಗರ್ ಅಂತ ಬರೆದಿದೆ ಅಂತ ಹೇಳಿಬಿಟ್ಟು ಅದ್ರ ಒಳಗಡೆ ಇರೋದನ್ನು ನೀವು ಕಣ್ಣು ಮುಚ್ಕೊಂಡು ತೆಗೆದು ತಿಂದರೆ ಎಲ್ಲ ಕಡೆಯಿಂದನೂ ಹೊಗೆ ಬರುತ್ತೆ. ಆಮೇಲೆ ಮನುಷ್ಯ ಸತ್ತೋಗೋ ಸಾಧ್ಯತೆ ಇದೆ. ಇವತ್ತು ಅನೇಕ ಕ್ರೈಸ್ತರು ಅದೇ ರೀತಿಯಲ್ಲಿ ಶುಗರ್ ಕೋಟೆಡ್ ಕ್ರಿಶ್ಚಿಯಾನಿಟಿ. ವಿ ಕ್ಯಾನ್ ಸಿ ಶುಗರ್ ಕೋಟೆಡ್ ಕ್ರಿಶ್ಚಿಯಾನಿಟಿ. ಔಟ್ಸೈಡ್ ಕ್ರೈಸ್ಟ್, ಇನ್ಸೈಡ್ ಡಮ್ಮಿ. ಹೊರಗಡೆ ಏಸು ಇದ್ದಾರೆ, ಒಳಗಡೆ ಡಮ್ಮಿ. ಒಳಗಡೆ ಡಮ್ಮಿ ಅಂದರೆ ಒಳಗಡೆ ನಾನೇ, ನನ್ನಿಷ್ಟ, ನನ್ನ ಸುಖ. ಐ ಆಮ್ ದ ಸೆಂಟರ್ ಆಫ್ ಮೈ ಲೈಫ್. ಸೊ ದಟ್ ಈಸ್ ಶುಗರ್ ಕೋಟೆಡ್ ಕ್ರಿಶ್ಚಿಯಾನಿಟಿ. ವಾಟ್ ಈಸ್ ಟ್ರೂ ಕ್ರಿಶ್ಚಿಯಾನಿಟಿ? Jesus Christ must be the center of your life. If Jesus Christ is the center of your life, that is true Christianity, and you are a true believer, you are a true house of God. Nobody can destroy you. ನಿನ್ನನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ನಿನ್ನೊಳಗಡೆ ಆ ಒಂದು ಪರಮಾನಂದ ಇರುತ್ತೆ ಯಾವಾಗಲೂ ಕೂಡ. ಆದರೆ ಶುಗರ್ ಕೋಟೆಡ್ ಆದರೆ ಈ ಕೋಟಿಂಗ್ ಹೋಗ್ತಾ ಇರುತ್ತೆ. ಕೋಟಿಂಗ್ ಹೋದ್ಮೇಲೆ ಏನೂ ಇಲ್ಲ, ಆಮೇಲೆ ಮತ್ತೆ ರೀಕೋಟ್ ಮಾಡಬೇಕು. ಪ್ರತಿದಿನ ಈ ಥರ ಕೋಟಿಂಗ್ ಮಾಡಿಕೊಂಡೇ ಇರಬೇಕು. ಎಷ್ಟು ದಿನ? ಆದರೆ ಇದು ಸ್ವರ್ಗಕ್ಕೆ ಹೋಗಲ್ಲ. ಈ ಕೋಟಿಂಗ್ ಪ್ರಯೋಜನ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಈ ಕ್ರೈಸ್ತ ವಿಶ್ವಾಸಕ್ಕೆ ತುಂಬ ಬೆಲೆ ಇದೆ. ಈ ವಿಶ್ವಾಸಕ್ಕಾಗಿ ಎಷ್ಟೋ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಎಷ್ಟೋ ಜನ ತಮ್ಮ ಜೀವನವನ್ನೇ ಬಲಿಯಾಗಿ ಅರ್ಪಿಸಿದ್ದಾರೆ. ಆದರೆ ಒಂದು ಸಿಂಪಲ್ ಕ್ವೆಶ್ಚನ್, ಓಕೆ, ಎಲ್ಲರೂ ತಗೊಳ್ಳೋಣ. ಈ ಒಂದು ವಿಶ್ವಾಸಕ್ಕೆ, ಕ್ರೈಸ್ತ ವಿಶ್ವಾಸಿ ಅಲ್ವ ನಾನು, ಇದಕ್ಕೆ ನಾನು ಏನು ತ್ಯಾಗ ಮಾಡ್ತಾಯಿದ್ದೀನಿ?
ವಾಟ್ ಸ್ಯಾಕ್ರಿಫೈಸಸ್ ಐ ಆಮ್ ಡೂಯಿಂಗ್ ಫಾರ್ ದ ಸೇಕ್ ಆಫ್ ದಿಸ್ ಗ್ರೇಟ್ ಫೇತ್. ವಾಟ್ ಸ್ಯಾಕ್ರಿಫೈಸ್ ಐ ಆಮ್ ಡೂಯಿಂಗ್ ಫಾರ್ ದ ಸೇಕ್ ಆಫ್ ದಿಸ್ ಗ್ರೇಟ್ ಫೇತ್. ನಾವು ಹೇಳ್ತೀವಿ ನಮ್ಮ ವಿಶ್ವಾಸನೇ ಶ್ರೇಷ್ಠ ವಿಶ್ವಾಸ. ಈ ಪ್ರಪಂಚದಲ್ಲಿರುವ ಅನೇಕ ವಿಶ್ವಾಸಗಳಿದೆ, ಎಲ್ಲ ವಿಶ್ವಾಸಕ್ಕಿಂತಲೂ ಕ್ರೈಸ್ತ ವಿಶ್ವಾಸವೇ ಶ್ರೇಷ್ಠ ವಿಶ್ವಾಸ. ಓಕೆ, ಫೈನ್, ಒಳ್ಳೆಯದು. ಆದರೆ ವಾಟ್ ಸ್ಯಾಕ್ರಿಫೈಸ್ ಯು ಆರ್ ಡೂಯಿಂಗ್ ಫಾರ್ ದ್ಯಾಟ್ ಗ್ರೇಟ್ ಫೇತ್? ಇಷ್ಟೊಂದು ಗ್ರೇಟ್ ಫೇತ್ ನಿನಗಿದೆಯಲ್ವಾ, ನಿನ್ನ ವಿಶ್ವಾಸ ದೊಡ್ಡ ವಿಶ್ವಾಸ. ಬೈಬಲ್ ಪ್ರಕಾರ ನೋಡೋದಾದರೆ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ವಿಶ್ವಾಸ ಅಂತ ಬೈಬಲ್ ಹೇಳುತ್ತೆ. ಓಕೆ, ಈ ವಿಶ್ವಾಸಕ್ಕೋಸ್ಕರ ನೀನು ಏನಪ್ಪ ತ್ಯಾಗ ಮಾಡ್ತಾ ಇದೀಯಾ? ನಾವು ಯಾವ ಥರ ವಿಶ್ವಾಸಗಳು ಗೊತ್ತಾ? ವಿಶ್ವಾಸವನ್ನೇ ತ್ಯಾಗ ಮಾಡಿಬಿಡ್ತೀವಿ. ವಿ ಸ್ಯಾಕ್ರಿಫೈಸ್ ಫೇತ್ ಫಾರ್ ದ ಸೇಕ್ ಆಫ್ ಆಲ್ ಕೈಂಡ್ಸ್ ಆಫ್ ಲಸ್ಟ್. ನಾವು ಪ್ರಪಂಚದ ಎಲ್ಲ ದುರಿಚ್ಛೆಗೋಸ್ಕರ ವಿಶ್ವಾಸವನ್ನೇ ಮಾರಾಟ ಮಾಡುವ ಕ್ರೈಸ್ತರು ಎಲ್ಲರೂ ಅಲ್ಲ, ಅನೇಕರಿದ್ದೀವಿ. ಯಾವ ರೀತಿಯಲ್ಲಿ? ಸುಳ್ಳು, ಮೋಸ, ವಂಚನೆ, ಅನ್ಯಾಯ, ಕಳ್ತನ, ಹಣದ ವ್ಯಾಮೋಹ, ಲೋಕದ ವ್ಯಾಮೋಹ, ಕುಡುಕುತನ, ದುಂದೌತಣ, ಇದರಲ್ಲೇ ಮುಳುಗಿರ್ತೀವಿ. ಕ್ರಿಸ್ಮಸ್ ಮಾತ್ರ ಮಾಡ್ತೀವಿ ಗ್ರ್ಯಾಂಡಾಗಿ. ದೊಡ್ಡ ಊರಲ್ಲೇ ದೊಡ್ಡ ಕ್ರಿಬ್ ಮಾಡಿ ಗ್ರ್ಯಾಂಡಾಗಿ ಕ್ರಿಸ್ಮಸ್ ಮಾಡ್ತೀವಿ. ಎಲ್ಲ ಥರದ ಭಕ್ತಿ ಕಾರ್ಯಗಳನ್ನು ಮಾಡ್ತೀವಿ. ಆದರೆ ಒಳಗಡೆ ಯೇಸುನ ದೂರ ಇಟ್ಟಿದ್ದೀವಿ. ನೀನು ಹೊರಗಡೆ ಇರು, ನೀನು ಹೊರಗಡೆ ಇರು, ನೀನು ಒಳಗೆ ಬರಬೇಡ, ನಿನಗಿಲ್ಲಿ ಸೆಟ್ ಆಗೋದಿಲ್ಲ, ನಿನಗಿಲ್ಲಿ ಸೆಟ್ ಆಗೋದಿಲ್ಲ ಅಲ್ಲ, ನೀನು ನಮಗೆ ಸೆಟ್ ಆಗೋದಿಲ್ಲ, ನೀನು ಒಳಗಡೆ ಬರಬೇಡ. ನೀನು ಒಳಗಡೆ ಬಂದರೆ ಎಲ್ಲದನ್ನು ಓಡಿಸ್ತೀಯ. ಯೇಸು ಸ್ವಾಮಿ ದೇವಾಲಯದ ಒಳಗಡೆ ಹೋಗಿ ಏನು ಮಾಡಿದರು? ಯೋಹಾನನ ಶುಭ ಸಂದೇಶದಲ್ಲಿ ನಾವು ಓದ್ತೀವಲ್ವ, ದೇವಾಲಯದ ಒಳಗಡೆ ಹೋಗಿ ಅಲ್ಲಿದ್ದ ಬಿಸ್ನೆಸ್ ಮಾಡ್ತಾ ಇದ್ದವ್ರನ್ನೆಲ್ಲ ಓಡಿಸಿದ್ರು, ಎಲ್ಲರನ್ನೂ ಓಡಿಸಿದ್ರು. ಎಲ್ಲ ಮನಿ ಎಕ್ಸ್ಚೇಂಜ್ ಮಾಡ್ತಾಯಿದ್ರು, ಫಾರಿನ್ ಎಕ್ಸ್ಚೇಂಜ್, ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ನಾಣ್ಯ ವಿನಿಮಯ ಮಾಡ್ತಾ ಇದ್ದವರನ್ನು, ಪಾರಿವಾಳಗಳನ್ನ ಮಾರ್ತಾ ಇದ್ದವ್ರನ್ನ, ಬಿಸ್ನೆಸ್ ಮಾಡ್ತಾ ಇದ್ದವ್ರನ್ನೆಲ್ಲ ಚಾಟಿ ತಗೊಂಡು ಓಡಿಸಿದ್ರು ಯೇಸು ಕ್ರಿಸ್ತರು. ಏನಂತ ಹೇಳಿದ್ರು ಗೊತ್ತಾ? ನನ್ನ ಪಿತನ ಆಲಯವನ್ನು ನೀವು ಸಂತೆಯನ್ನಾಗಿ ಮಾಡಿದ್ದೀರಿ ಎಂದು ಹೇಳಿ ಓಡಿಸಿದ್ರು. ಈಗ ಯೇಸುನ ಒಳಗಡೆ ಬಿಟ್ಟರೆ ಸಮಸ್ಯೆ ಏನು ಗೊತ್ತಾ? ಕೆಲವ್ರು ಹೇಳ್ತಾರಲ್ವ, ನಾವು ಯೇಸುನ ಒಳಗಡೆ ಸೇರಿಸಲ್ಲ, ಸೇರಿಸಿದ್ರೆ ನಾವು ಕುಡಿಯೋದು ಬಿಡಬೇಕಾಗತ್ತೆ, ಸುಳ್ಳು ಹೇಳೋದು ಬಿಡಬೇಕಾಗತ್ತೆ, ಮಜಾ ಮಾಡೋದು ಬಿಡಬೇಕಾಗತ್ತೆ, ಎಲ್ಲ ಕೆಟ್ಟ ಚಟಗಳು ಬಿಡಬೇಕಾಗತ್ತೆ. ಆದ್ದರಿಂದ ನಮಗೆ ನಮ್ಮ ಚಟನೂ ಬೇಕು, ಹೊರಗಡೆ ಶುಗರ್ ಕೋಟಿಂಗೂ ಬೇಕು. ಆದ್ದರಿಂದ ನಮಗೆ ಶುಗರ್ ಕೋಟೆಡ್ ಕ್ರಿಶ್ಚಿಯಾನಿಟಿ ಸಾಕು, ನಮಗೆ ಟ್ರೂ ಕ್ರಿಶ್ಚಿಯಾನಿಟಿ ಬೇಡ. ನೇರವಾಗಿ ಬಾಯಿ ಬಿಟ್ಟು ಹೇಳೋದಿಲ್ಲ, ಇಂಡೈರೆಕ್ಟ್ಲಿ ವಿ ಆರ್ ಸೇಯಿಂಗ್, ಡೈರೆಕ್ಟ್ಲಿ ವಿ ವೋಂಟ್ ಸೇ, ಬಿಕಾಸ್ ವಿ ಆರ್ ಕ್ರಿಶ್ಚಿಯನ್ಸ್. ನೋ, ವಾಟ್ ಪೀಪಲ್ ವಿಲ್ ಥಿಂಕ್ ಆಫ್ ಅಸ್. ಜನ ಏನು ನಮ್ಮ ಬಗ್ಗೆ ಮಾತಾಡ್ತಾರೆ, ನೇರವಾಗಿ ಹೇಳಿದರೆ ಕಷ್ಟ. ಅದರಿಂದ ನೇರವಾಗಿ ಹೇಳೋದಿಲ್ಲ, ನಮ್ಮ ನಡೆ ನುಡಿ ಜೀವನದಿಂದಾನೇ ನಾವಿದನ್ನು ಇಂಡೈರೆಕ್ಟ್ಲಿ ವಿ ಸ್ಪೀಕ್ ಟು ದ ವರ್ಲ್ಡ್ ಆ್ಯಂಡ್ ಸ್ಪೀಕ್ ಟು ಗಾಡ್ ಆಲ್ಸೋ. ದೇವರಿಗೂ ಹೇಳ್ತೀವಿ, ಲೋಕಕ್ಕೂ ಹೇಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಇವತ್ತಿನಿಂದ ನಮ್ಮ ಜೀವಿತದಲ್ಲಿ ಹೊರಗಡೆ ಅಲ್ಲ ಇರಬೇಕಾಗಿರೋದು, ಒಳಗಡೆ. ಎಲ್ಲಿರಬೇಕು? ಯೇಸು ನಮ್ಮ ಜೀವನದಲ್ಲಿ ಎಲ್ಲಿರಬೇಕು? ಒಳಗಡೆ ಬಂದರೆ ಅವ್ರು ಏನು ಮಾಡ್ತಾರೆ? ಒಳಗಡೆ ಏನಾದರೂ ಬಿಸ್ನೆಸ್ ಇದ್ರೆ ಏನು ಮಾಡ್ತಾರೆ? ಎಲ್ಲನ್ನು ಚಾಟಿ ತೆಗೆದು ಓಡಿಸ್ತಾರೆ. ಈಗ ಈ ವಾಕ್ಯದ ಮುಖಾಂತರ, ವಾಕ್ಯೋಪದೇಶದ ಮುಖಾಂತರ ಏನು ಮಾಡ್ತಾ ಇದ್ದಾರೆ? ಚಾಟಿ ತಗೊಂಡು ಬಾರಿಸ್ತಾ ಇದ್ದಾರೆ ಒಬ್ಬೊಬ್ಬರಿಗೆ. ನನಗೆ ಫಸ್ಟು, ನೆಕ್ಸ್ಟ್ ನಿಮಗೆ. ಫಸ್ಟ್ ಚಾಟಿ ಏಟು ತಿಂತ ಇರೋದು ಯಾರು? ನಾನು. ಸೆಕೆಂಡ್ ನೀವು. ಆದರೆ ಪ್ರಭುವಿನಿಂದ ಚಾಟಿ ಏಟು ತಿಂದವರು ಭಾಗ್ಯವಂತರು. ಪ್ರಭುವಿನಿಂದ ಚಾಟಿ ಏಟು ತಿಂದವರು ಭಾಗ್ಯವಂತರು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಅಪ್ಪನಿಂದ ಶಿಕ್ಷೆಗೊಳಗಾದವರು ಭಾಗ್ಯವಂತರು, ಅವರು ನಿತ್ಯ ಜೀವ ಪಡ್ಕೊಳ್ತಾರೆ ಅಂತ. ನಿಮ್ಮ ಮೇಲೆ ಚಾಟಿ ಏಟು ಬೀಳ್ತಾ ಇದೆ ಅಂತ ಏನಾದರೂ ಅರ್ಥ ಆಗ್ತಾ ಇದ್ದರೆ ಯು ಆರ್ ಬ್ಲೆಸ್ಡ್. ಇವನಿಗೆ ಬೇರೆ ಕೆಲಸ ಇಲ್ಲ, ಏನೋ ಬೊಗಳ್ತಾ ಇದ್ದಾನೆ ಅಂದರೆ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಸ್ವಾತಂತ್ರ್ಯ ಏನಾದರೂ ಅಂದ್ಕೋಬೋದು, ಯು ಹ್ಯಾವ್ ಫ್ರೀಡಮ್ ಅಲ್ವಾ. ಆದರೆ ಏಟು ಬೀಳ್ತಾ ಇದೆ ಎಂದು ಏಟು ತಿಂತಾ ಇದ್ದರೆ, ಏಟು ತಿಂದಷ್ಟು ಪ್ಯೂರಿಫೈ ಆಗ್ತೀವಿ, ಶುದ್ಧರಾಗ್ತೀವಿ. ಶುದ್ಧರಾಗಿ ಅವರಂತೆಯೇ ಆಗ್ತೀವಿ, ಯೇಸುವಿನಂತೆಯೇ ಆಗ್ತೀವಿ. ಏಟು ಬೀಳೋದು ಯಾಕೆ ಅಂದರೆ, ವಾಕ್ಯದ ಮುಖಾಂತರ ಯಾಕೆ ದೇವರು ನಮ್ಮನ್ನು ದಂಡಿಸ್ತಾರೆ ಕೇಳಿದರೆ, ನಮ್ಮ ಮೇಲೆ ಅವರಿಗೆ ಕೋಪ ಇರೋದರಿಂದ ಅಲ್ಲ, ನಮ್ಮ ಮೇಲೆ ಅವರಿಗೆ ಪ್ರೀತಿ ಇರೋದರಿಂದ. ನಾವು ನಾಶವಾಗಿ ಹೋಗಬೇಕು ಅಂತ ಅಲ್ಲ, ನಾವು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ನಿತ್ಯ ಜೀವ ಪಡ್ಕೋಬೇಕು ಅನ್ನುವ ಏಕೈಕ ಉದ್ದೇಶದಿಂದ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಈ ಮನೆಯಲ್ಲಿ ಆನ್ಲೈನ್ ಮುಖಾಂತರ ಮತ್ತು ವೆಬ್ಎಕ್ಸ್ ಆ್ಯಪ್ ಮುಖಾಂತರ ಯಾರೆಲ್ಲ ನೀವು ಭಾಗವಹಿಸ್ತಾ ಇದ್ದೀರೋ, ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ವಾಕ್ಯಗಳನ್ನ ಆಲಿಸ್ತಾ ಇದ್ದೀರೋ, ನೀವು ಇದನ್ನು ದೇವರು ನನಗೆ ಕೊಡುವಂತಹ ಒಂದು ಚಾಟಿ ಏಟಾಗಿದೆ ಎಂದು ನೀವು ಪರಿಗಣಿಸಿ ತೆಗೆದುಕೊಳ್ಳೋದೇ ಆದರೆ, ಟ್ರೂಲಿ ಯು ಕ್ಯಾನ್ ರಿಪೆಂಟ್.
ನಿಜವಾಗಲೂ ನಿಮಗೆ ಮಾನಸಾಂತರ ಹೊಂದಲಿಕ್ಕೆ ಆಗ್ತದೆ. ಹಾಗೆ ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗೋದೇ ಆದರೆ ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ನಷ್ಟಪಟ್ಟು ಹೋದ ಅಥವಾ ಇದುವರೆಗೂ ಅನುಭವಿಸಲಿಕ್ಕಾಗದೇ ಇರತಕ್ಕಂತಹ ಯೇಸು ಕ್ರಿಸ್ತನ ಮಧುರವಾದ ಸುಂದರ ಸಾನ್ನಿಧ್ಯ ನಿಮ್ಮ ಒಳಗಡೆ ಅನುಭವಿಸಲಿಕ್ಕಾಗ್ತದೆ. ಈ ಸಾನ್ನಿಧ್ಯ ತೆಗೆದುಕೊಂಡು ನೀವು ನಿಮ್ಮ ಮನೆಗಳಿಗೆ ಹೋಗುವಾಗ ಕೂಡ ನಿಮ್ಮ ಮನೆಯಲ್ಲಿ ಸಮಾಧಾನದ ವಾತಾವರಣ ಇರುತ್ತೆ. ನೀವೊಂದು ಗಂಧದ ಕಡ್ಡಿಯನ್ನು ಅಥವಾ ಒಂದು ಗಂಧವನ್ನು, ಶ್ರೀಗಂಧ ಅದರ ಒಂದು ಪೀಸನ್ನು ನೀವು ಮನೆ ಒಳಗಡೆ ತೆಗೆದುಕೊಂಡು ಹೋಗಿಟ್ರೆ ಆ ಮನೆಯೆಲ್ಲ ಗಂಧದ ವಾಸನೆ ಬರುತ್ತೆ. ಅದೇ ಒಂದು ಬಕೆಟಲ್ಲಿ ಸಗಣಿ ತಗೊಂಡೋಗಿ ಮನೆ ಒಳಗಡೆ ಇಟ್ಟರೆ ಮನೆ ಒಳಗಡೆ ಎಲ್ಲ ಸಗಣಿ ಸ್ಮೆಲ್ ಬರುತ್ತೆ, ಸೊಳ್ಳೆಗಳು ಬರುತ್ತೆ, ನುಸಿಗಳು ಬರುತ್ತೆ. ನೀವು ಏನು ತಗೊಂಡು ಹೋಗ್ತೀರಿ ನಿಮಗೆ ಬಿಟ್ಟಿದ್ದು. ಇವತ್ತು ನಿಮ್ಮ ಹೃದಯವನ್ನು ತೆರೆದುಕೊಟ್ಟು ದೇವರ ಕಡೆಗೆ ತಿರುಗಿ ಪವಿತ್ರ ಆತ್ಮನನ್ನು ಸ್ವೀಕಾರ ಮಾಡ್ಕೊಂಡು ಹೋಗೋದಾದರೆ, ಯೇಸು ಕ್ರಿಸ್ತನ ಸಾನ್ನಿಧ್ಯದೊಂದಿಗೆ ಹೋಗೋದಾದರೆ, ಯು ಆರ್ ಕ್ಯಾರಿಯಿಂಗ್ ಸ್ಯಾಂಡಲ್, ಹೆವೆನ್ಲಿ ಸ್ಯಾಂಡಲ್ವುಡ್ ಇನ್ ಯುವರ್ ಹಾರ್ಟ್, ಜೀಸಸ್ ಕ್ರೈಸ್ಟ್ ಇನ್ ಯುವರ್ ಹಾರ್ಟ್. ನೀವು ಹೋಗುವ ಸ್ಥಳದಲ್ಲೆಲ್ಲ ಆ ಒಂದು ಸುಗಂಧ ಬರ್ತದೆ ನಿಮ್ಮ ಕುಟುಂಬದಲ್ಲಿ. ಅದಲ್ಲದೆ ಹಾಗೆ ಇನ್ನೊಂದು ತುಂಬಿಸ್ಕೊಂಡು ಹೋಗಬೇಡಿ, ಯೇಸುವನ್ನು ತುಂಬಿಸ್ಕೊಂಡು ಹೋಗಿ. ನಿಮ್ಮ ಮುಖಾಂತರ ಅನೇಕರಿಗೆ ಸುಗಂಧ ಸಿಗಬೇಕು. ಕ್ರಿಸ್ತ ಯೇಸು ಆ ಸುಗಂಧ, ಕ್ರಿಸ್ತ ಯೇಸುವಿನ ಅನುಭವ ಸಿಗಬೇಕು. ನಿಮ್ಮಿಂದ ಪಿಶಾಚಿಯ ಅನುಭವ ಒಬ್ಬರಿಗೂ ಸಿಗಬಾರದು. ಒಬ್ಬ ಕ್ರೈಸ್ತ ವಿಶ್ವಾಸಿ ಮುಖಾಂತರ ಪಿಶಾಚಿಯ ಅನುಭವ ಯಾರಿಗೂ ಸಿಗಬಾರದು. ಯಾವ ಅನುಭವ ಸಿಗಬೇಕು? ಯೇಸು ಕ್ರಿಸ್ತನ ಅನುಭವ ಸಿಗಬೇಕು. ಈ ಅನುಭವ ಸಿಗಬೇಕಾದ್ರೆ ನೀನು ನಿಜವಾಗಲೂ ಯೇಸುವಿಗೆ ಮನೆ ಆಗಬೇಕು. ನಿಜವಾಗಲೂ ಯೇಸುವಿಗೆ ಮನೆ ಆಗೋದಂದ್ರೆ ಏನು? ಯಜಮಾನ ಒಳಗಡೆ ಇರಬೇಕು. ಯಜಮಾನನ ಹೊರಗಡೆ ಹಾಕಬೇಡಿ, ನೀವೇ ಯಜಮಾನರಾಗಬೇಡಿ. ಮನೆ ಯಜಮಾನ ನೀನಾಗಿರುವ ಮನೆಯ ಯಜಮಾನ ವಿಶ್ವಾಸಿಯೇ, ಯೇಸುವೆ ನಿನ್ನ ಬಾಳಿನ ಯಜಮಾನ. ಒಂದು ವೇಳೆ ಅವರನ್ನು ನೋಯಿಸಿದ್ದಿದ್ದರೆ, ಆ ಯಜಮಾನನನ್ನು, ಆ ತಂದೆಯನ್ನು ಯಾವುದಾದ್ರೂ ರೀತಿಯಲ್ಲಿ ನಾವು ನೋಯಿಸಿದ್ದಿದ್ರೆ, ಈ ಒಂದು ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡೋಣ, ಕ್ಷಮೆ ಕೇಳೋಣ. ಖಂಡಿತವಾಗಲೂ ನಾವಿಲ್ಲಿಂದ ಹೋಗುವಾಗ ಆ ಯೇಸುವಿನ ಅನ್ಯೋನ್ಯತೆಯಿಂದ ನಾವು ಮರಳಿ ಹೋಗೋಣ. ಆ ಅನ್ಯೋನ್ಯತೆಯಲ್ಲಿ ಜೀವಿಸೋಣ. ನಮ್ಮ ಜೀವಿತ ಅನೇಕರಿಗೆ ಸಾಕ್ಷಿಯಾಗಲಿ.